ನಮಸ್ಕಾರ ಶಿವೈಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹೇಶ್ ದಂಡ್. ಗ್ರೇಟರ್ ಬೆಂಗಳೂರು ಅಥಾರಿಟಿ ಈ ಹಿಂದೆ BBMP ಬೃಹತ್ ಭ್ರಷ್ಟಾಚಾರ ಮಹಾನಗರ ಪಾಲಿಕೆ ಅಂತ ಹೆಸರನ್ನು ಪಡೆದುಕೊಂಡಿತ್ತು. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಗ್ರೇಟೆಸ್ಟ್ ಐಡಿಯಾ ಒಂದನ್ನು ತಂದಿದೆ. ಏನು ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಜನರ ಬದುಕು ಹೇಗಾಗಿದೆ ಅಂತ ಹೇಳಿದ್ರೆ ನಾಯಿ ಪಾಡಂತಾಗಿದೆ. ಜನರು ಬದುಕೋದೇ ಕಷ್ಟ, ನಾಯಿ ಪಾಡಾಗಿದೆ. ಬಟ್ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮುಖ್ಯ ಆಯುಕ್ತರು, ವಿಶೇಷ ಆಯುಕ್ತರು ಒಂದು ಐಡಿಯಾವನ್ನು ತಂದಿದ್ದಾರೆ. ಬೀದಿ ನಾಯಿಗಳಿಗೆ ಬಿರಿಯಾನಿ ಹಾಕುವಂತಹ ಐಡಿಯಾ. ಈಗಾಗಲೇ ಟೆಂಡರನ್ನು ಕೂಡ ಕರೀತಿದ್ದಾರಂತೆ. ಈ ಐಡಿಯಾಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ, ಪರ ವಿರೋಧ ಚರ್ಚೆ ಕೂಡ ಆರಂಭವಾಗ್ತಾ ಇದೆ. ಈ ವಿಚಾರ ಬೇಕಿತ್ತಾ, ಬೀದಿ ನಾಯಿಗಳಿಗೆ ಬಿರಿಯಾನಿ ಬೇಕಿತ್ತಾ ಅನ್ನುವ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಯಾವ ನಾಯಿ ಬಂದು BBMPಯ ಬಳಿ ಒಂದು ಅಪ್ಲಿಕೇಶನ್ ಅನ್ನ ಹಾಕಿತ್ತು, ನಮಗೆ ಊಟ ಸಾಕಾಗ್ತಾ ಇಲ್ಲ, ಬೆಂಗಳೂರಲ್ಲಿ ಊಟ ಸಿಗ್ತಾ ಇಲ್ಲ, ನಾವು ಸಾಯ್ತಾ ಇದ್ದೀವಂತ ಯಾವ ನಾಯಿ ಒಂದು ಅಪ್ಲಿಕೇಶನ್ ಹಾಕಿತ್ತು ಅನ್ನುವ ಪ್ರಶ್ನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ BBMP ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ತಾ ಇದೆ. ಎಲ್ಲದಕ್ಕೂ, ಕಸದಿಂದ ಹಿಡಿದು ನೀರಿನವರೆಗೂ ಎಲ್ಲದಕ್ಕೂ ಟ್ಯಾಕ್ಸು. ಈಗ ಜನರ ದುಡ್ಡನ್ನು ಬೀದಿ ನಾಯಿಗಳ ಬಿರಿಯಾನಿಗೆ ಬಳಸುವಂಥದ್ದು ಎಷ್ಟು ಸರಿ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಕಾಸ್ ಕುಮಾರ್ ಅವರು ಮಾತನಾಡಿದ್ದಾರೆ, ನೋಡ್ಕೊಂಬನ್ನಿ. ಸ್ಟ್ರೀಟ್ ಡಾಗ್ಸ್ಗೆ ಫುಡ್ ಅವೈಲೇಬಲ್ ಮಾಡಿ ಕೊಡಬೇಕು ವಿತ್ ದ ಇಂಟೆನ್ಷನ್ ದ್ಯಾಟ್ ಕಂಟ್ಯಾಂಕರಸ್ ಬಿಹೇವಿಯರ್ ಆಗಲಿ, ಅಗ್ರೆಸಿವ್ ಬಿಹೇವಿಯರ್ ಆಗಲಿ ಡಾಗ್ಸಲ್ಲಿ ಕಡಿಮೆ ಆಗಲಿ ಅಂತ ಅನ್ನೋದು ಆ ದೃಷ್ಟಿಯಿಂದ. ಆವಾಗ ನಾವು ಒಂದು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು 1000 ಡಾಗ್ಸ್ಗೆ ಅಕ್ರಾಸ್ BBMP ಫೀಡಿಂಗ್ ಕೂಡ ಫಾರ್ 2 to 3 months ನಡೆಸಿದ್ದೀವಿ. But after that we started finding there are some gaps in the process. So with the experience which we had got, ಏನು ಅನುಭವ ಇತ್ತು ಆ ಅನುಭವ ಆಧಾರದ ಮೇಲೆ ಈಗ ಈ ವರ್ಷ BBMPದ ಬಜೆಟಲ್ಲಿನೇ 2.8 crores ಪ್ಲಸ್ ಗ್ರ್ಯಾಂಟ್ ನಾವು ಅಕ್ರಾಸ್ BBMP ಪರ್ ಝೋನು 500 to 600 ಡಾಗ್ಸು ವಾಟ್ ಎವರ್ ಕಾಸ್ಟ್ ಎಷ್ಟು ಬರುತ್ತದೆ ಪರ್ ಡಾಗ್ ಪರ್ ಡೇ ಫೀಡಿಂಗು ಅದು ಗಮನದಲ್ಲಿ ಇಟ್ಕೊಂಡು ಒಂದು ಫೀಡಿಂಗ್ ಪ್ರೋಗ್ರಾಮ್ ಮಾಡೋಕ್ಕೆ ಬಜೆಟಲ್ಲಿನೇ ಪ್ರೊವಿಷನ್ ಮಾಡಿದ್ದೀವಿ. ಆ ಬಜೆಟಲ್ಲಿ ಮಾಡಿರೋ ಪ್ರೊವಿಷನ್ ತಕ್ಕಂತೆ ಪ್ರತಿಯೊಂದು ಝೋನ್ ವೈಸ್ ಝೋನಲ್ ಮಟ್ಟದಿಂದ ಟೆಂಡರ್ ಕರೆಯಲಾಗಿ ಅದರಲ್ಲಿ ಮೇಜರ್ಲಿ 3 ಕಂಪೋನೆಂಟ್ಸ್ ಇದ್ದಾವೆ. ಒಂದಂದರೆ ಪ್ರಿಪ್ರೇಷನ್ ಆಫ್ ದ ಡಾಗ್ ಫುಡ್ ಫಾರ್ ಅರೌಂಡ್ 700 to 750 ಕ್ಯಾಲರೀಸ್ದು ಮೆನ್ಯೂ ಡ್ರಾ ಮಾಡಿ ಕೊಟ್ಟಿದ್ದೀವಿ. ಅವರು ಸಂಬಂಧಪಟ್ಟಂಥ ಬಿಡ್ಡರ್ ಅವರು BBMP ವ್ಯಾಪ್ತಿಯಲ್ಲಿ ಅಥವಾ ಅವ್ರಿಗೆ ಯಾವ ಝೋನ್ ಅಲಾಟ್ ಆಗುತ್ತದೆ ಆ ಝೋನಲ್ಲಿ ಅವ್ರದ್ದು ಕಿಚನ್ ಹೊಂದಿರಬೇಕು. ಅಲ್ಲಿಂದ ನಮ್ಮ ಲೋಕಲ್ ADಗಳು, ಲೋಕಲ್ ಏನು ವಾಲಂಟಿಯರ್ಸ್ ಇರ್ತಾರೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿ, ಮತ್ತು ಈ ಏಜೆನ್ಸಿ ಏನಿರುತ್ತೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿ ಏನು ಫೀಡಿಂಗ್ ಸ್ಪಾಟ್ಸ್ ಐಡೆಂಟಿಫೈ ಮಾಡ್ತಾರೆ ಆ ಫೀಡಿಂಗ್ ಸ್ಪಾಟ್ಗೆ ಅವರು ಫುಡ್ಡನ್ನು ಡಿಸ್ಪ್ಯಾಚ್ ಮಾಡಿ ಸರ್ವ್ ಮಾಡಿ, ಆಮೇಲೆ ಅದನ್ನು ಎಲ್ಲಿ ಫುಡ್ ಸರ್ವ್ ಮಾಡಿರ್ತಾರೆ ಅದನ್ನು ಕ್ಲೀನ್ ಮಾಡಿ ಅವರು ಎವ್ರಿ ಡೇದು ನಮಗೆ ರಿಪೋರ್ಟ್ ಸಬ್ಮಿಷನ್ ಮಾಡಬೇಕು. ಸ್ಟ್ರೀಟ್ ಡಾಗ್ಸ್ಗೆ BBMPಯ ವಿಶೇಷ ಅಧಿಕಾರಿ ವಿಕಾಸ್ ಕಿಶೋರ್ ಅವರು ಮಾತನಾಡಿದ್ದನ್ನು ನೋಡಿದ್ರಿ. ನೋಡಿ, ಗ್ರೇಟೆಸ್ಟ್ ಐಡಿಯಾ ಯಾರದ್ದು ಅಂತ ಹೇಳಿದ್ರೆ ಇದೇ ಅಧಿಕಾರಿಯದ್ದು ಗ್ರೇಟೆಸ್ಟ್ ಐಡಿಯಾ. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರುತ್ತೆ, ಬೀದಿ ನಾಯಿಗಳಿಗೆ ಊಟ ಹಾಕಿದರೆ ಏನು ತಪ್ಪು ಅಂತ ಹೇಳಿ. ನಾವು ಕೂಡ ಊಟ ಹಾಕೋದನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ಬಟ್ BBMPಯ ಆದ್ಯತೆ ಏನಾಗಿರಬೇಕಿತ್ತು ಅನ್ನೋದು ನಮ್ಮ ಪ್ರಶ್ನೆ. ಕಾರಣ ಏನು ಅಂತ ಹೇಳಿದ್ರೆ, BBMPಯ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲಾ ಕಾಲೇಜುಗಳಿಗೆ ಬಿಸಿ ಊಟದ ವ್ಯವಸ್ಥೆ ಇದೆ. ಆ ಒಂದು ಮಗುವಿಗೆ ಬಿಸಿ ಊಟ ಒಂದು ದಿನಕ್ಕೆ 12 ರೂಪಾಯಿ ಮೀಸಲನ್ನು ಇಟ್ಟಿರುವಂಥದ್ದು. ಒಂದು ಮಗುವಿಗೆ ಬಿಸಿ ಊಟದ ಖರ್ಚು 12 ರೂಪಾಯಿ ಅಂತ ಹೇಳಿ. ಆದರೆ ನಾಯಿಗೆ, ಬೀದಿ ನಾಯಿಗೆ ಈಗ ಕೊಡಲಿಕ್ಕೆ ಹೊರಟಿರುವಂಥ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ 22 ರೂಪಾಯಿ, 10 ರೂಪಾಯಿ ಜಾಸ್ತಿ. ಹಾಗಾದರೆ ಈ ಅಧಿಕಾರಿಗಳ ಆದ್ಯತೆ ಏನು ಅನ್ನುವ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಚರ್ಚೆಯಲ್ಲಿ ಭಾಗಿಯಾಗಿರ್ತಾರೆ BJP ವಕ್ತಾರರಾಗಿರುವಂಥ ಉತ್ಕರ್ಷ್ ಅವರು, ಸಾಮಾಜಿಕ ಹೋರಾಟಗಾರರಾಗಿರುವಂಥ ರಾಮಲಿಂಗೇಗೌಡರು, ಅದೇ ರೀತಿಯಾಗಿ ಪ್ರಾಣಿ ದಯಾ ಮಂಡಳಿಯ ಸದಸ್ಯರಾಗಿರುವಂಥ ಅರುಣ್ ಪ್ರಸಾದ್ ಅವರು ಕೂಡ ನಮ್ಮ ಜೊತೆಲಿ ಇರ್ತಾರೆ. ಉತ್ಕರ್ಷ್, BBMPಯ ಈ ಐಡಿಯಾ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ? ನನಗಾಗಲೇ ಹೇಳ್ತಾ ಇದ್ದೆ, ಒಂದು ಮಗುವಿಗೆ ಬಿಸಿ ಊಟಕ್ಕೆ 12 ರೂಪಾಯಿ, ನಾಯಿಗೆ ಊಟ ಹಾಕ್ಲಿಕ್ಕೆ 22 ರೂಪಾಯಿ. ನೋಡಿ, ಒಂದು ಇವತ್ತಿನ ಏನು ಚರ್ಚೆ ನೋಡಿದಾಗ ಬಹಳ ನಗೆಪಾಟ್ಲಿನ ವಿಚಾರ ಅಂತ ಅನಿಸುತ್ತೆ. BBMP ಆಗಿರ್ಬೋದು, ಸರ್ಕಾರದ ವ್ಯವಸ್ಥೆ ಇವತ್ತು ಏನು ಬೆಂಗಳೂರಿನಲ್ಲಿ 2,80,000 ನಾಯಿಗಳಿದೆ,
2,80,00,000 ಈ ಒಂದು ನಾಯಿಗಳಿಗೆ ಮೀಸಲಿಡುವಂತಹ ಪ್ರಕ್ರಿಯೆಯನ್ನ BBMP ಕೈಗೆತ್ಕೊಂಡಿದೆ. ಎಷ್ಟರ ಮಟ್ಟಿಗೆ ಇದು ಎಕ್ಸಿಕ್ಯೂಟ್ ಆಗುತ್ತೆ ಅನ್ನುವಂಥದ್ದೇ ಎಲ್ರಿಗೂ ಕೂಡ ಇರ್ತಕ್ಕಂಥ ಪ್ರಶ್ನೆ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಪ್ರಮುಖ 2 ಅಂಶಗಳನ್ನು ಗಮನಿಸಬೇಕಾಗುತ್ತೆ ಮಹೇಶ್. ನೋಡಿ, ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳಿಗೆ ನಿಮಗೆ ಕೊಡ್ಲಿಕ್ಕೆ ಪಠ್ಯ ಪುಸ್ತಕಗಳಿಲ್ಲ, ಸರಿಯಾದ ಶಾಲಾ ಕೊಠಡಿಗಳ ವ್ಯವಸ್ಥೆ ಇಲ್ಲ. 21,225 ಶಾಲಾ ಕೊಠಡಿಗಳು ಇವತ್ತು ನೀರಿನ ಅತ್ಯಂತ ಸೋರಿಕೆಯಾಗಿ ಅತ್ಯಂತ ಕೆಳಮಟ್ಟದಲ್ಲಿದೆ. ಕೊಡ್ಲಿಕ್ಕೆ ನಿಮಗೆ ಶೂ ಇಲ್ಲ, ಲೇಸ್ ಇಲ್ಲ, ಸಾಕ್ಸ್ ಇಲ್ಲ, ಯಾರಾದ್ರೂ ದಾನಿಗಳಿದ್ರೆ ಕೊಡಿ ಅಂತ ಕೇಳುವಂತಹ ದಹನೀಯ ಪರಿಸ್ಥಿತಿ ಬಂದಿದೆ. ಆ ಶಾಲಾ ಮಕ್ಕಳಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ 6 ಮೊಟ್ಟೆ ಕೊಡ್ತಾ ಇತ್ತು, ಆದ್ರೆ ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಸೇರ್ತಿರುವಂಥದ್ದು ಬರೀ 3 ಮೊಟ್ಟೆ. ಇನ್ನು ಮಿಕ್ಕಿರ್ತಕ್ಕಂಥ 3 ಮೊಟ್ಟೆ ಎಲ್ಲಿ ಹೋಗ್ತಾ ಇದೆ? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 56,244 ಮಕ್ಕಳಿಗೆ ಅಪೌಷ್ಟಿಕತೆ ಎನ್ನುವಂಥದ್ದು ಕಾಡ್ತಾ ಇದೆ. ಅವರಿಗೆ ಕೊಡ್ಲಿಕ್ಕೆ ಸರಿಯಾದ ವ್ಯವಸ್ಥೆ ನಿಮ್ಮ ಹತ್ರ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಇಟ್ಕೊಂಡು ವಿದ್ಯಾರ್ಥಿಗಳ ದೃಷ್ಟಿಕೋನದಲ್ಲೇ ನೀವು ಇಷ್ಟು ದುರಾಡಳಿತವನ್ನ ಮಾಡ್ತಾ ಇದ್ದೀರಿ. ಇನ್ನು ನಾಯಿಗಳಿಗೆ ನೀವು ಎಷ್ಟರ ಮಟ್ಟಿಗೆ ಹಣ ಅನ್ನುವಂಥದ್ದು ನಾಯಿಗಳಿಗೆ ತಲುಪುತ್ತೆ, ಮತ್ತೆ ಕೊಡುವಂತ ಅವಶ್ಯಕತೆ ಏನು? ಇವತ್ತು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ನೀವು ಆಹಾರವನ್ನು ಕೊಡುವ ಬದಲು ಆ ನಾಯಿಗಳಿಗೆ ಸ್ಟೆರಿಲೈಸೇಷನ್ ಕ್ಯಾಂಪ್ ಅನ್ನು ಮಾಡಿ. ನೀವು ಯಾಕೆ ಸ್ಟೆರಿಲೈಸೇಷನ್ ಕ್ಯಾಂಪ್ಸ್ ಅನ್ನ ಮಾಡಿ ಆ ನಾಯಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಮದ್ದನ್ನ ಕೊಟ್ಟು ಆ ನಾಯಿಗಳಿಂದ ಮುಂದಿನ ದಿನಮಾನಗಳಲ್ಲಿ ಯಾವ್ದಾದ್ರು ವ್ಯಕ್ತಿಗಳ ಮೇಲೆ ಏನಾದ್ರೂ ಅಟ್ಯಾಕ್ ಆಯ್ತು ಅಥವಾ ಅದು ಕಚ್ಚುವಂತ ಸಂದರ್ಭ ಬಂದಾಗ ಅದು ಸೇಫ್ಟಿ ಇರ್ತದಲ್ಲ, ಆ ವ್ಯಕ್ತಿಯ ಆರೋಗ್ಯ ಕೂಡ ಅದು ಉಪಯೋಗ ಆಗ್ತದೆ. ಸೊ ಹಾಗಾಗಿ ಈ ರೀತಿಯ ವ್ಯವಸ್ಥೆಯನ್ನ BBMP ಆಗಲಿ ಸರ್ಕಾರ ತರಬೇಕು. ಸೊ ಹಾಗಾಗಿ ನನಗೆ ಬಹಳ ಸ್ಪಷ್ಟವಾಗಿ ಅನ್ಸುವಂಥದ್ದು ಏನು ಅಂತಂದ್ರೆ, ಹಣವನ್ನ ಲೂಟಿ ಮಾಡ್ಲಿಕ್ಕೆ ಎಲ್ಲೆಲ್ಲಿ ಹಣವನ್ನ ಲೂಟಿ ಮಾಡ್ಬೋದು ಅಲ್ಲೆಲ್ಲ ಕೂಡ ಲೂಟಿ ಮಾಡುವಂತ ಕೆಲಸವನ್ನ ಸರ್ಕಾರ ಬಹಳ ಸ್ಪಷ್ಟವಾಗಿ ಮಾಡ್ತಾ ಇದೆ. ಇವತ್ತು ನೀವು ಒಳ ಮೀಸಲಾತಿ ಅನ್ನುವಂಥದ್ದನ್ನು ತನ್ರಿ, ನೀವು ಬೆಂಗಳೂರಿನಲ್ಲಿ ಎಷ್ಟರ ಮಟ್ಟಿಗೆ ಸರ್ವೆ ಮಾಡಿದ್ರಿ ಅನ್ನುವಂಥದ್ದು ನಮಗೆ ಗೊತ್ತಿದೆ ರೀ. ಇನ್ನು ನೀವು ಬೆಂಗಳೂರಿನಲ್ಲಿ ಇರ್ತಕ್ಕಂಥ 2,80,000 ನಾಯಿಗಳನ್ನು ಹುಡ್ಕೊಂಡು ಹೋಗಿ ನೀವು ಎಷ್ಟರ ಮಟ್ಟಿಗೆ ಅದಕ್ಕೆ ಊಟ ಕೊಡುವಂಥದ್ದು, ನೀವು ಎಷ್ಟರ ಮಟ್ಟಿಗೆ ಮಾಡ್ತೀವಿ ಅಂತದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಒಳ ಮೀಸಲಾತಿ ಸರ್ವೆಯನ್ನೇ ನಿಮಗೆ ಸರಿಯಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಮನೆಗಳಿಗೆ ಹೋಗಿ, ಇನ್ನು ನಾಯಿಗಳಿಗೆ ನೀವು ಯಾವ ಸವಲತ್ತನ್ನು ಒದಗಿಸ್ಕೊಡ್ತೀರಾ? ಸೊ ಹಾಗಾಗಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ದುಡ್ಡನ್ನ ಒಡೆಯುವಂತ ಸ್ಕೀಮ್ ಇದು. ಹೇಗಾದ್ರೂ ಮಾಡಿ ದುಡ್ಡನ್ನ ಒಡಿಬೇಕು, ಹೇಗಾದ್ರೂ ಮಾಡಿ ಖಜಾನೆಯನ್ನ ತುಂಬಿಸ್ಕೋಬೇಕು. ನೀವು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಬೇಕಿದ್ರೆ ಇದು ಮಾಡ್ಲಿ, ಇದಾದ್ಮೇಲೆ ರಿಪೋರ್ಟ್ಸ್ ಅನ್ನ ತೆಗೆದ್ರೆ ನೀವು ನೋಡಿ ಯಾರ್ಯಾರ ಖಜಾನೆಗಳಿಗೆ ಎಷ್ಟೆಷ್ಟು ಹಣ ಹೋಗಿರುತ್ತೆ ಅನ್ನೋಂಥ ನಾವೆಲ್ಲ ಕೂಡ ಗಮನಿಸ್ಬೇಕು. ಓಕೆ ರಾಮಲಿಂಗೇಗೌಡ್ರೆ, ಹೇಗೆ ನೋಡ್ತೀರಿ? ಬೀದಿ ನಾಯಿಗಳಿಗೆ ಬಿರಿಯಾನಿ ಬೇಕಿತ್ತಾ? ಇಲ್ಲ, ಈ ಇಡೀ ದೇಶಕ್ಕೆ ಮಾದರಿ ಆಗೋಕ್ಕೆ ಹೊರಟಿರುವಂತಹ ಸ್ಪೆಷಲ್ ಕಮಿಷನರ್ಗೆ ಒಂದು ನಾವು ಸನ್ಮಾನ ಮಾಡಬೇಕಿದೆ. ಯಾಕೆ ಸನ್ಮಾನ ಅಂದರೆ, ಈ ಹುಚ್ಚು ಆಲೋಚನೆಯನ್ನು ತಗೊಂಬಂದಂತಹ ಸ್ಪೆಷಲ್ ಕಮಿಷನರು ಇವರು ಇಂದಿರಾ ಕ್ಯಾಂಟೀನ್ ವಿಚಾರಕ್ಕೆ ಬಂದರೆ ಜನಗಳಿಗಲ್ಲಿ ಸರಿಯಾದ ರೀತಿಯಲ್ಲಿ ಊಟ ಸಿಗ್ತಾ ಇಲ್ಲ ಒಂದು ಕಡೆ. ಆದರೆ ಇವರ ಕೆಳ ಹಂತದ ಅಧಿಕಾರಿಗಳು ಏನಿದ್ದಾರೆ, HOಗಳು ಪ್ರತಿ ಝೋನಲ್ ವೈಸಲ್ಲಿ, ಅವ್ರುಗಳು 2.5 ಕೋಟಿ ಬಿಲ್ ಮಾಡೋದಕ್ಕೆ ಹೋಗಿ 9.5 ಕೋಟಿ ಬಿಲ್ ಮಾಡಿರುವಂಥ ಉದಾಹರಣೆಗಳಿದೆ ಇತ್ತೀಚೆಗೆ 1 ತಿಂಗಳಿಂದೇನೆ. ಇಂತಹ ಅವಿವೇಕಿ ಅಧಿಕಾರಿಗಳನ್ನ ಮತ್ತು ಬೇಜವಾಬ್ದಾರಿ ಅಧಿಕಾರಿಗಳನ್ನ ಹೊಂದಿರುವಂತಹ BBMP ಇಲಾಖೆ ಕೋವಿಡ್ ಹಗರಣದಲ್ಲಿ, ಕೋವಿಡ್ ಟೈಮಲ್ಲಿ ಕೋವಿಡಲ್ಲೂ ದುಡ್ಡು ಮಾಡ್ತು, ಶವಗಳ ಹೆಸರಲ್ಲಿ ದುಡ್ಡು ಮಾಡ್ತು, ಈಗ ರಸ್ತೆಗಳಲ್ಲೂ ದುಡ್ಡು ಮಾಡ್ತಿದೆ, ಗುಂಡಿ ಮುಚ್ಚೋದ್ರಲ್ಲಿ ದುಡ್ಡು ಮಾಡ್ತಿದೆ. ಕಸನ ಇವರು ಬ್ಲಾಕ್ ಸ್ಪಾಟ್ಗಳೇನಿದೆ ಅದನ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂತೇಳಿ ಒಬ್ಬೊಬ್ಬ ಮಾರ್ಷಲ್ಸ್ಗಳನ್ನ ತಗೊಂಡ್ಬಂದು 50,000 60,000 ಕೊಟ್ಟು ಸಂಬಳ ಕೊಟ್ಟು ಇಟ್ಕೊಂಡಿದ್ದಾರೆ. ಯಾವ ಬ್ಲಾಕ್ ಸ್ಪಾಟ್ಗಳು ಇವತ್ತು ಕ್ಲಿಯರ್ ಆಗಿದೆ, ಯಾವ ಬ್ಲಾಕ್ ಸ್ಪಾಟು ಕ್ಲಿಯರ್ ಆಗಿಲ್ಲ. ಹಾಗೆ ನೋಡೋದಾದ್ರೆ, ಈಗ ನಾಯಿಗಳಿಗೆ ವಿಚಾರಕ್ಕೆ ಬರೋದಾದ್ರೆ, ನಾಯಿಗಳು ನೀವು ಹೇಳ್ದಂಗೆ ಯಾವ ನಾಯಿಗಳು ಬಂದು ನನಗೆ ಹಸುವಾಗಿದೆ ಅಂತೇಳಿ ಯಾರನ್ನೋ ಹೋಗಿ ಅಟ್ಯಾಕ್ ಮಾಡಿರೋದು ಎಲ್ಲೂ ಉದಾಹರಣೆಗಳಿಲ್ಲ. ಆ ಸಂದರ್ಭಾನುಸಾರ ಅವಕ್ಕೆ ಅವಾಗ ಏನು ನಾವು ಬೀದಿನಲ್ಲಿ ಹೋಗ್ಬೇಕಾದ್ರೆ ನಾಯಿಗಳು ಬಗಳು ಸಹಜ. ಅದನ್ನ ಇಟ್ಕೊಂಡು ಇವರು ನಾಯಿಗಳನ್ನ ಊಟ ಹಾಕ್ತಿದ್ದೀವಿ, ಅವ್ರಿಗೆ ಆಹಾರ ಸಿಗ್ತಿಲ್ಲ ಅಂತ ಹೇಳೋದು ಅದು ತಪ್ಪು ಮಾಹಿತಿ. ಯಾಕೆಂದ್ರೆ ಇಡೀ ನಮ್ಮ ಬೆಂಗಳೂರಿನಲ್ಲಿ ಪ್ರಾಣಿ ಪ್ರಿಯರು ತುಂಬ ಜಾಸ್ತಿ ಇದ್ದಾರೆ. ಅವ್ರುಗಳು ಯಾವುದೇ ಒಂದು ಒಂದು ಆಲೋಚನೆ ಇಟ್ಕೊಳ್ಳದೇನೆ ಅಥವಾ ಅವರೊಂದು ಏನೋ ಒಂದು ಮುಂದಾಲೋಚನೆ ಇಟ್ಕೊಳ್ಳದೇನೆ ಅವ್ರಿಗೆ ಒಂದು ಪ್ರಾಣಿಗಳಿಗೆ ಊಟಗಳನ್ನ ಕೊಡ್ತಿರುವಂಥದ್ದು, ಅವ್ರಿಗೆ ನಿಸ್ವಾರ್ಥ ಸೇವೆಗಳನ್ನ ಮಾಡ್ತಿರುವಂಥದ್ದು. BBMP ಇಲಾಖೆ ಅಂತ್ಯವ್ರನ್ನ ಕರೆದು ಕೆಂಪೇಗೌಡ ಪ್ರಶಸ್ತಿ ಕೊಡ್ಲಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಲಿ, ಅವಾಗ ಇನ್ನೊಂದಷ್ಟು ಜನಕ್ಕೆ ಪುಷ್ಟಿ ಸಿಕ್ಕದಂಗೆ ಆಗುತ್ತೆ. ಇನ್ನೊಂದಷ್ಟು ಪ್ರಾಣಿ ಪ್ರಿಯರು ಬಂದು ಊಟವನ್ನು ಬಡಿಸ್ತಾರೆ ಫ್ರೀಯಾಗಿ. ಇವರು ಜನಗಳ ತೆರಿಗೆ ಹಣವನ್ನ ಯಾವ್ಯಾವ ರೀತಿ ಬಗೆದು ಖಜಾನೆ ತುಂಬಿಸ್ಕೋಬಹುದು, ತುಂಬದಂತ ಖಜಾನೆನ ಯಾವ ರೀತಿ ಖಾಲಿ ಮಾಡಬಹುದು, ಆ ಖಜಾನೆಯಲ್ಲಿ ಯಾರ್ಯಾರ ಪಾಲು ಎಷ್ಟೆಷ್ಟು ಅನ್ನೋದಕ್ಕೆ ಪ್ಲಾನ್ ಮಾಡೋಕೆ ಇಂಥ IAS KS ಗಳನ್ನ ಕೂರಿಸ್ಕೊಂಡಿರುವಂತದ್ದು. ಈ ಸ್ಪೆಷಲ್ ಕಮಿಷನರು ತನ್ನ ಕೆಳ ಹಂತದ ಅಧಿಕಾರಿಗಳು ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಯಾವ ರೀತಿ 2.5 ಕೋಟಿಗೆ 9 ಕೋಟಿ ಬಿಲ್ ಮಾಡಿದ್ರು, ಅದನ್ನ ಕನಿಷ್ಠ ಪರಿಜ್ಞಾನ ಇಲ್ಲದಿರುವಂತಹ ಒಂದು ಆಯುಕ್ತರು ಇವ್ರುಗಳು. ಸೊ ಒಂದೇ ದಿನದಲ್ಲಿ ಫೈಲ್ ಮೂವ್ ಆಗಿರುವಂತದ್ದು ವಿತ್ ಸಾಕ್ಷಿ ಸಮೇತ ಹೇಳ್ತೀನಿ, ಬೇಕಿದ್ರೆ ಈಗಲೇ ನನ್ನ ಬಳಿ ಸಾಕ್ಷಿ ಇದೆ. ಸೊ ಅಂತ ಅವೈಜ್ಞಾನಿಕ ಹುದ್ದೆ ಹೊಂದಿರುವಂತವ್ರು ಇವರು. ಇದು ನಿಜವಾಗ್ಲೂ ಇದು ಅಟ್ಟರ್ ಫ್ಲಾಪ್ ಆಗೇ ಆಗುತ್ತೆ. ಇದರಲ್ಲೂ ನನ್ನ ಸ್ನೇಹಿತರು ಹೇಳ್ದಂಗೆ ದುಡ್ಡು ಯಾವ್ಯಾವ್ದ್ರಲ್ಲಿ ಮಾಡಬೇಕು, ಯಾವ್ಯಾವ್ದ್ರಲ್ಲಿ ಯಶಸ್ಸು ಪಾಲು ಬರುತ್ತೆ ಅನ್ನೋದು ವೆರಿ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಇದು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋದಿಲ್ಲ. ಇದು ಸತ್ಯವಾಗ್ಲೂ ಇದು ಅಟ್ಟರ್ ಫ್ಲಾಪ್ ಆಗುತ್ತೆ. ಅರುಣ್ ಪ್ರಸಾದ್ ಸರ್,
ಹೇಗೆ ನೋಡ್ತಿದ್ರಿ ಈ ಸ್ಕೀಮನ್ನು, ನಾಯಿಗಳಿಗೆ ಬಿರಿಯಾನಿ ಹಾಕುವಂಥದ್ದು, ಎಗ್ ರೈಸ್ ಹಾಕಬೇಕು ಅಂತ ಹೇಳಿ? ನೋಡಿ, ಈಗ ಎಲ್ಲ ಥರದ ವಾದ ವಿವಾದ ನೋಡಿದ್ವಿ. ನಾನು ಕೆಲವು ಮುಖ್ಯ ಸಂವಿಧಾನದ ಅಂಶಗಳನ್ನು ನಾನು ಮಾಧ್ಯಮದಲ್ಲಿ ಶೇರ್ ಮಾಡಿಕೊಳ್ತೇನೆ. ಒಂದು ಬಂದು ಸಂವಿಧಾನ ಅಡಿಯಲ್ಲಿ ಆರ್ಟಿಕಲ್ 246, ಆರ್ಟಿಕಲ್ 246 ಅದರಲ್ಲಿ ಬಂದು ಲಿಸ್ಟ್ 3 ಅಂದರೆ ಕನ್ಕರೆಂಟ್ ಲಿಸ್ಟ್, ಅಂದರೆ ಅದರಲ್ಲಿ ಬರುವಂಥ ಅಂಶಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹೊಣೆಯಾಗಿರುತ್ತೆ. ಸೆಂಟ್ರಲ್ ಲಿಸ್ಟ್ ಅಂದರೆ ಕೇಂದ್ರ ಸರ್ಕಾರದ್ದು ಜಾಬು, ಸ್ಟೇಟ್ ಲಿಸ್ಟ್ ಅಂದರೆ ಅದು ಲಿಸ್ಟು ಬಂದು ರಾಜ್ಯ ಸರ್ಕಾರದ್ದು. ಕನ್ಕರೆಂಟ್ ಬಂದು ಎರಡು ಬರುತ್ತೆ. ಕನ್ಕರೆಂಟ್ ಲಿಸ್ಟಲ್ಲಿ ಎಂಟ್ರಿ 17 ಬಂದು ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್ ಅಂತೇಳಿದೆ, ಇದು ನಾವಲ್ಲ ಸಂವಿಧಾನದಲ್ಲಿರೋದು. ನೆಕ್ಸ್ಟು ಆರ್ಟಿಕಲ್ 243W ಕಾನ್ಸ್ಟಿಟ್ಯೂಷನ್ 74th ಅಮೆಂಡ್ಮೆಂಟ್ 1992, ಅದು ಜಾರಿಗೆ ಬಂದಿದ್ದು 1/6/1993. 92ಅಲ್ಲಿ 74th ಅಮೆಂಡ್ಮೆಂಟು. 74th ಅಮೆಂಡ್ಮೆಂಟಲ್ಲಿ 243W 12th ಶೆಡ್ಯೂಲ್, ಇದು ಲಿಸ್ಟ್ 3 ಬಂದು 7th ಶೆಡ್ಯೂಲು. 12th ಶೆಡ್ಯೂಲಲ್ಲಿ ಎಂಟ್ರಿ 15ಅಲ್ಲಿ ಪುನಃ ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್ ಬರ್ತದೆ, ಅಂದರೆ ಪ್ರಾಣಿ ಹಿಂಸೆ ತಡೆಗಟ್ಟೋದು. ನಾವು ಪ್ರಾಣಿ ಹಿಂಸೆ ತಡೆಗಟ್ಟುವಂಥ ಕಾಯ್ದೆ 1960, ಪ್ರಿವೆನ್ಷನ್ ಆಫ್ PC ಆ್ಯಕ್ಟ್ 1960 ಸೆಕ್ಷನ್ 11(1)(h) ತಗೊಂಡ್ರೆ ಯಾವುದೇ ಮಾಲೀಕರಾಗಲಿ ಪ್ರಾಣಿಗಳ ಅವರ ಇದರಲ್ಲಿರಬೇಕಂದ್ರೆ ಅದಕ್ಕೆ ಊಟ ನೀರು ಕೊಡಬೇಕಂತೇಳಿದೆ. ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಅವರು ಒಂದು ಇದು ಮಾಡಿದೆ, ಏನಂದರೆ ವನ್ಯಜೀವಿಗಳ ಜವಾಬ್ದಾರಿ, ಆಹಾರ, ಅದರ ಪೋಷಣೆ ಎಲ್ಲ ಬಂದು ಅರಣ್ಯ ಇಲಾಖೆ ಬರುತ್ತೆ. ವೈಲ್ಡ್ ಲೈಫ್ ಶೆಡ್ಯೂಲ್ ಸ್ಪೀಷೀಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಡಿಯಲ್ಲಿ ಅದರಲ್ಲಿ ಬರುತ್ತೆ. ಬೀದಾಡಿ ಪ್ರಾಣಿಗಳು, ಮಾಲೀಕರಿಲ್ಲದಂಥ ಬೀದಾಡಿ ಪ್ರಾಣಿಗಳ ಹೊಣೆ ಬಂದು ಲೋಕಲ್ ಅಥಾರಿಟಿ ಬರುತ್ತೆ. ಓಕೆ. ಸೊ ಲೋಕಲ್ ಅಥಾರಿಟಿ ಅವರು ಅದಕ್ಕೆ ಆಹಾರ ನೀರು ಎಲ್ಲ ಪೂರೈಕೆ ಮಾಡಬೇಕಂತೇಳಿದೆ. ಮತ್ತು ಎಲ್ಲರೂ ಕೇಳ್ತಾರೆ, ಯಾಕೆ ಪ್ರಾಣಿಗಳಿಗೆ ಊಟ ಹಾಕಬೇಕು, ಯಾಕೆ ಅದಕ್ಕೆ ಸಿಗಲ್ವಾ ಅಂತೇಳಿ. ಅದಕ್ಕೆ ಒಂದು ಮುಖ್ಯವಾದ ಒಂದು ಇದೆ, ಸೆಂಟ್ರಲ್ ಗೌರ್ಮೆಂಟ್ ಬಂದು ಏನಾಯಿತು, SWM ರೂಲ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಅಡಿಯಲ್ಲಿ ನೀವು ನೋಡಿದೆ ಅಂದರೆ ರೂಲ್ 15 ಸಬ್ ರೂಲ್ B ಏನು ಹೇಳ್ತಾನೆ ಅಂದರೆ, ಈಗ ಮನೆಯಲ್ಲಿ ಹೋಗ್ಬಿಟ್ಟು ಒಣ ಕಸ ಹಸಿ ಕಸ, ಒಣ ಕಸ ಹಸಿ ಕಸ. ಹಸಿ ಕಸ ನಮ್ಮ ಫುಡ್ ವೇಸ್ಟ್ ಇರ್ಬೋದು. ಫುಡ್ ವೇಸ್ಟ್ ಇವಾಗ ಮನೆಯಿಂದ ತೊಗೊಳ್ತಾ ಇದ್ದಾರಲ್ಲ, 2016ರಿಂದ ಅದು ಬಂದಿದ್ದು. ಸಿಟಿ ಅಲ್ಲಪ್ಪ, ಊರಲ್ಲಿ ಸಹ. ನಾನು ಒಂದು ಸಲ ಹೈದ್ರಾಬಾದ್ಗೆ ಹೋಗಿದ್ದೆ, ಹೈದ್ರಾಬಾದ್ ಹಳ್ಳಿಯಲ್ಲಿ ತಗೊಳ್ತಾರೆ. ಮೊದಲು ಏನಾಗ್ತಿದೆ ಅಂದರೆ, ಶ್ವಾನಗಳು ಮನುಷ್ಯರೊಟ್ಟಿಗೆ ತಲತಲಾಂತದಿಂದ ಬೆಳ್ಕೊಂಡು ಬಂದಿರೋದು. ನಾವು ವೇಸ್ಟ್ ಫುಡ್ನ ಹೊರಗಡೆ ಬಿಸಾಕಿದಾಗ ಅದನ್ನ ತಿನ್ಕೊಂಡು ಬದುಕ್ತಾ ಇತ್ತು. ಆಗಿನ ಕಾಲದಲ್ಲಿ ಹಂಗೆ ಊಟ ಜಾಸ್ತಿ ಆದರೆ ನಾಯಿಗೆ ಹಾಕ್ಬಿಡಪ್ಪ ಅಂತ ಹೇಳೋರು. ಹೌದು. ಓಕೆ. ಇವಾಗ ಕಾನೂನಾತ್ಮಕವಾಗಿ ನಾವೇನು ಮಾಡಿದ್ವಿ, ಅದ್ರದ್ದು ಊಟನ ಕಿತ್ಕೊಂಡು, ನಾಯಿದೆ ಅಲ್ಲಪ್ಪ, ಕಾಗೆದು ಅಷ್ಟೇ, ಒಂದು ಇರುವೆದು ಅಷ್ಟೇ, ಊಟ ಸಿಗ್ತಾ ಇಲ್ಲ. ಯಾಕೆ? ನಾವು ಹೊರಗಡೆ ಊಟ ಆಗ್ತಾ ಇಲ್ಲ, ಅದನ್ನ ಬಂದು ರೀಸೈಕ್ಲಿಂಗ್ ಅಂದ್ಬಿಟ್ಟು ತಗೊಂಡು ಹೋಗ್ತಾರೆ. ಪ್ರಕೃತಿಯಲ್ಲಿ ರೀಸೈಕಲ್ ಹೆಂಗಾಗುತ್ತೆ ಅಂದರೆ, ಒಂದು ಪ್ರಾಣಿದು ಊಟ ಇನ್ನೊಂದು ಪ್ರಾಣಿ ಹಂಗೆ ಹೋಗುತ್ತೆ, ಕೊನೆ ಇರುವೆವರೆಗೂ ಹೋಗುತ್ತೆ. ಇವಾಗ ಅದರಲ್ಲಿ ಕಿತ್ಕೊಳ್ಳೋದ್ರಿಂದ ಕೇಂದ್ರ ಸರ್ಕಾರ ಬಂದು ABC ರೂಲ್ಸ್ 2023 ಮಾಡ್ತು. ಅದರಲ್ಲಿ ಬಂದು ರೂಲ್ 20 ಸಬ್ ರೂಲ್ 1 ಹೇಳುತ್ತಾನೆ ಅಂದರೆ, ನಾಯಿಗಳಿಗೆ ಆಹಾರ ಹಾಕ್ಬೇಕಂತೇಳಿ. ಯಾಕಂದರೆ ಒಂದು ಕಡೆ ಸರ್ಕಾರ ಕಿತ್ಕೊಬಿಡ್ತು. ಅಂದರೆ ನಮ್ಮ ಮನೆಯದು ಊಟ ಬೇಸ್ನ ನಾನು ತೊಗೊಂಡೋಗಿ ರೋಡಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಯಾಕಪ್ಪ ಅನ್ನ ಚೆಲ್ತಾ ಇದೆಯಾ ರೋಡ್ಗೆ ಅಂತಾರೆ. ಅದನ್ನೇನು ಮಾಡೋಕೆ ನಾವು ಕಸದ ತೊಟ್ಟೆಯಲ್ಲಿ ಇಟ್ಕೋಬೇಕು, ಬೆಳಗ್ಗೆ BBMP ಬಂದರೆ ಕೊಟ್ಬಿಡ್ಬೇಕು. ಅವಾಗ ಏನಾಯ್ತು, ಅದು ನಾಯಿದು ಊಟ, ನಾಯಿ ಅಂತಲ್ಲ, ಕಾಗೆ ಆಗಲಿ, ಇಲಿ ಆಗಲಿ, ಇರುವೆ ಆಗಲಿ, ಎಲ್ಲ ಪ್ರಾಣಿಗಳದ್ದು ಊಟ ಅದು ನಾವು ರೀಸೈಕಲ್ ಕಳ್ತೀವಿ. ಇವಾಗ ಅದಕ್ಕೆ ಯಾರು ಊಟ ಕೊಡ್ತಾರೆ? ಸೊ ಆ ಆ್ಯಂಗಲಲ್ಲೇ ಬಂದ ಅಂದರೆ, ನಾವು BBMP ಆ್ಯಕ್ಟ್ 2020 243W ಪ್ರಕಾರನೇ BBMP ಆ್ಯಕ್ಟ್ 2020 ಸೆಕ್ಷನ್ 107(1) ಅದರಲ್ಲಿ ಶೆಡ್ಯೂಲ್ 1 ಕೋರ್ ಫಂಕ್ಷನ್ 1A ಎಂಟ್ರಿ 15 ಪುನಃ ಬರ್ತದೆ. ಯಾಕೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕ್ಯಾಟಲ್ ಪೌಂಡು ಮತ್ತು ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್ ಅಲ್ಲಿ ಸಹ ಬಂತು. ಮತ್ತು ಈಗ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆ್ಯಕ್ಟ್ 2024 ಅದರಲ್ಲಿ ನೋಡಿದೆ ಅಂದರೆ ಸೆಕ್ಷನ್ 111 ಸಬ್ ಸೆಕ್ಷನ್ 1 ಅದರಲ್ಲಿ ಕೋರ್ ಫಂಕ್ಷನಲ್ಲಿ ಏನೇನಿದೆ ಅದನ್ನ ಇದು ಮಾಡಿ, ಕೋರ್ ಫಂಕ್ಷನಲ್ಲಿ ಪುನಃ ಇದರಲ್ಲಿ 15 ಬಂದು ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್ ಬರ್ತದೆ, ಕೇರ್ ಆ್ಯಂಡ್ ವೆಟರ್ನರಿ ಸರ್ವಿಸಸ್ ಬರ್ತದೆ, ಮತ್ತು ಕ್ಯಾಟಲ್ ಪೌಂಡ್ ಬರ್ತದೆ. ಅಂದರೆ ಎಲ್ಲ ಪಾಲಿಕೆಯ ಜವಾಬ್ದಾರಿ ಆಗ್ತದೆ ಬೀದಾಡಿ ಪ್ರಾಣಿಗಳ ಆಹಾರ ಪೋಷಣೆ ಮಾಡಬೇಕನ್ಬಿಟ್ಟು. ಇವಾಗ BBMP ಅವರು ಮಾಡ್ತಾ ಇರೋದು ಏನಂದರೆ, ಇವಾಗ ನೋಡಿ ನಾನು ಹೇಳಿದ್ನಲ್ಲ, BBMP ಬಜೆಟಲ್ಲಿ ಡಿಫ್ರೆಂಟ್ ಹೆಡ್ಸ್ ಇದೆ. ಎಜುಕೇಷನ್ಗೆ ಸಪ್ರೇಟು, ಅನಿಮಲ್ ಹಸ್ಬೆಂಡ್ರಿ ಸಪ್ರೇಟು, ರೋಡು, ಇದಕ್ಕಂತೇಳಿ ಬಜೆಟ್ ಮೀಸಲಾತಿ ಆಗಿದೆ. ಇವಾಗ ಬಂದು ಮೊಟ್ಟ ಮೊದಲಿಗೆ ಇಡೀ ಭಾರತದಲ್ಲ ವಿಶ್ವದಲ್ಲೇ ಮೊಟ್ಟ ಮೊದಲಿಗೆ
BBMPನೇ ಓಕೆ ಬೀದಾಡಿ ಪ್ರಾಣಿಗಳಿಗೆ ಆಹಾರ ಪೂರೈಕೆ. ಯಾಕಂದರೆ ಲಾಸ್ಟ್ ಟೈಮು ಇವಾಗ ಅರಣ್ಯ ಇಲಾಖೆಯಲ್ಲೇ ಲಾಸ್ಟ್ ಟೈಮ್ ಏನಾಯಿತು, ನೀರಿದು ಇದು ಪ್ರಾಬ್ಲಮಿಂದ ವನ್ಯಜೀವಿಗಳಿಗೆ ತುಂಬ ಪ್ರಾಬ್ಲಮ್ ಆಯಿತು. ಆಗ ಸ್ವಲ್ಪ ಒತ್ತಡದಿಂದ, ಪ್ರಾಣಿ ಪ್ರಿಯರ ಒತ್ತಡದಿಂದ ಮಿನಿಸ್ಟ್ರು ಈಶ್ವರ್ ಖಂಡ್ರೆ ಏನು ಮಾಡಿದ್ರು, ಅಲ್ಲಿ JCBಯಲ್ಲಿ ಇದು ತೊಗೊಂಡು ನೀರು ಹಾಕಿ, ಯಾಕಂದರೆ ಆನೆ ಅದಕ್ಕೆಲ್ಲ ಕುಡಿಯೋ ನೀರು ಸರಬರಾಜು ಮಾಡಿದ್ರು. ಅದೇ ರೀತಿ ಸಿಟಿಯಲ್ಲಿ ಸಹ ಪ್ರಾಣಿಗಳಿಗೆ ಆಹಾರ ಇದು ಮಾಡಬೇಕು. ಅದು ನಮ್ಮ BBMP ಆ್ಯಕ್ಟಲ್ಲೇ ಇದೆ, ಸಂವಿಧಾನದಲ್ಲೇ ಇದೆ. ಮತ್ತು ನಮ್ಮ ಇದು KMC ಆ್ಯಕ್ಟ್ 1976 ತಗೊಂಡ್ರೆ ಅದರಲ್ಲೂ ಡಿಸ್ಕ್ರಿಷನರಿ ಪವರ್ಸಲ್ಲಿ ಓಕೆ ಎಲ್ಲ ಇದೆ. ಅಲ್ಲ, ಈಗ ಓಕೆ ಸರ್, ನೀವೆಲ್ಲ ಹೇಳಿದ್ದು ಸರಿ, ಪ್ರಾಣಿಗಳನ್ನು ಸಾಕಬೇಕೆಲ್ಲವೂ ಸರಿ. ಬಟ್ ಬೆಂಗಳೂರಲ್ಲಿ ಆದ್ಯತೆ ಏನು ಅಂತ ಮುಖ್ಯ ಪ್ರಶ್ನೆ ಬರುತ್ತೆ. ಈಗ ಒಂದು ಕಡೆ ಬೆಂಗಳೂರಲ್ಲಿ ಜನರು ಬದುಕೋದು ತುಂಬ ಕಷ್ಟ ಆಗಿದೆ ಅಂತ ಗೊತ್ತಾಗಿದೆ. ಜನರಿಗೆ ರಸ್ತೆ ಸರಿ ಇಲ್ಲ, ನೀರು ಕರೆಕ್ಟಾಗಿ ಬರ್ತಾ ಇಲ್ಲ, ಕಸಕ್ಕೆ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಈಗ ಜನರ ದುಡ್ಡನ್ನು ನೀವು ತೆಗೆದುಕೊಂಡು ನಾಯಿಗಳಿಗೆ ಬಿರಿಯಾನಿ ಹಾಕ್ತೀರಿ ಅಂದರೆ ಏನು ಅರ್ಥ ಅಂತ ಬರುತ್ತೆ. ನೀವು ಹೇಳ್ತಾ ಇದ್ರಿ ನೋಡಿ, ನಾಯಿಗಳು ಕೂಡ ಊಟ ಕೊಡಬೇಕು ಅಂತ ಹೇಳಿ. ಈಗ ಯಾವ ನಾಯಿ ಸರ್ ಹಸಿವಿನಿಂದ ಸತ್ತಿದೆ ಅಂತ ವರದಿಯಾಗಿದೆ? ಯಾವ ನಾಯಿ ಒಂದಿಷ್ಟು ಏರಿಯಾಗೆ ಹೋಗಲಿ, ಒಂದಿಷ್ಟು ಏರಿಯಾಗಳಲ್ಲಿ, ಬೆಂಗಳೂರಲ್ಲಿ ಒಂದಿಷ್ಟು ಏರಿಯಾಗಳಿಗೆ ಹೋಗಿ, ಅಲ್ಲಿ ನಾಯಿಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ, ಅವು ನಾಯಿಗಳ, ಹಂದಿಗಳ, ಸಿಂಹಗಳ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟೊಂದು ತಿಂದು ಬಲ್ತಿರ್ತವೆ ಅಂಥ ನಾಯಿಗಳು ಕೂಡ ಇರುತ್ತವೆ. ಯಾವ ನಾಯಿಯೂ ಕೂಡ ಹಸಿವಿನಿಂದ ಸಾವನ್ನಪ್ಪಿದೆ ಅಂತ ವರದಿ ಆಗಲ್ಲ, ಆಗೋದು ಇಲ್ಲ. ಯಾವ ನಾಯಿ ಬಂದು ಅಪ್ಲಿಕೇಶನ್, ನಾನು ಅದು ಕಷ್ಟ ಕೇಳಿದ್ದು, ಯಾವ ನಾಯಿ ಬಂದು ಹೇಳ್ತು ನನಗೆ ಹಸಿವಾಗ್ತಾ ಇದೆ ಬಿರಿಯಾನಿ ಹಾಕಿ ಅಂತ ಹೇಳಿ? ಪಾಯಿಂಟ್ ನಂಬರ್ 1. ಮತ್ತು ನೀವು ಹೇಳ್ತಾ ಇದ್ರಿ ಹೌದು ಊಟ ಹಾಕಬೇಕು, ಪ್ರಾಣಿಗಳಿಗೆ ಊಟ ಹಾಕಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಂಘ ಸಂಸ್ಥೆಗಳು ಬೆಂಗಳೂರಲ್ಲಿದೆ. ಇದ್ರ ಜೊತೆಗೆ ಬೆಂಗಳೂರಲ್ಲಿರುವಂಥ ಜನರಿದ್ದಾರಲ್ವಾ, ಅವರು ಸ್ವತಃ ಪ್ರಾಣಿ ಪ್ರಿಯರೇ ಆಗಿದ್ದಾರೆ. ಅವ್ರ ಮನೆ ಪಕ್ಕದಲ್ಲಿ ನೀವು ಹೇಳ್ತಾ ಇದ್ರಲ್ವಾ, ಒಣ ಕಸ ಹಸಿ ಕಸನೆಲ್ಲ ಚೇಂಜ್ ಮಾಡಿ ಹೋಗ್ತಾ ಇದೆ ಅಂತೇಳಿ. ಬಟ್ ಯಾವುದೇ ಒಂದು ನಾಯಿ ಮನೆ ಹತ್ರ ಇದೆ ಅಂತ ಹೇಳಿದ್ರೆ ಆ ಮಾಲೀಕ ಒಂದಿಷ್ಟು ರೈಸನ್ನು ಹಾಕ್ತಾನೆ. ಬಟ್ ನೀವು ಬಿರಿಯಾನಿನೇ ಹಾಕಬೇಕು, ಇಷ್ಟೇ ಗ್ರಾಮ್ ಹಾಕಬೇಕು, 15 kg, ಈ ಲೆಕ್ಕಾಚಾರ ಎಷ್ಟು ಸರಿ ಅಂತ ಪ್ರಶ್ನೆ. ಹೌದು, ಈಗ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಎಲ್ಲ ಕಡೆ ನಾಯಿ ಚೆನ್ನಾಗಿದೆ ಅಂದರೆ ಆರ್ಟಿಕಲ್ 51 AG ಅಡಿಯಲ್ಲಿ ಫಂಡಮೆಂಟಲ್ ಡ್ಯೂಟಿ, ಒಂದು ಭಾರತೀಯ ನಾಗರಿಕನ ಫಂಡಮೆಂಟಲ್ ಡ್ಯೂಟಿಯಲ್ಲಿ ದಯಾ ತೋರಿಸ್ಬೇಕು ಎಲ್ಲ ಜೀವಿಗಳಿಗೆ ಅಂದ್ಬಿಟ್ಟು, ಮನುಷ್ಯರೇ ಅಲ್ಲ ಎಲ್ಲ ಜೀವಿಗಳಿಗೆ. ಇಷ್ಟುವರೆಗೂ ಏನು ಪ್ರಾಣಿ ಪ್ರಿಯರು ತಮ್ಮ ಒಂದು ವೈಯಕ್ತಿಕ ಒಂದು ಹಣದಲ್ಲಿ, ಸಂಪಾದನೆ ಹಣದಲ್ಲಿ ಪ್ರಾಣಿಗಳಿಗೆ ಊಟ ಹಾಕ್ತಾಯಿದ್ರು, ಸರ್ಕಾರದ್ದು ಬೆಂಬಲ ಇರಲಿಲ್ಲ. ನೀವು ಹೇಳ್ತಾ ಇದ್ದೀರಲ್ಲ ನಾಯಿಗಳು ಚೆನ್ನಾಗಿದೆ ಅಂತೇಳಿ, ಅದು ಬಂದು ಏನಂದರೆ ಪ್ರಾಣಿ ಪ್ರಿಯರು ಅವರ ಒಂದು ಸ್ವಂತ ದುಡ್ಡಲ್ಲಿ, NGOಗಳು ಅವ್ರವ್ರದ್ದು ಯಾರ್ದೋ ಒಂದು ಕೊಟ್ಟಿರುವಂಥ ದುಡ್ಡುಗಳಲ್ಲಿ ನಾಯಿಗಳಿಗೆ ಊಟ ಹಾಕ್ತಾಯಿದ್ರು. ಇವಾಗ ಬೀದಿ ನಾಯಿಗಳಿಗೇನು ಇವಾಗ 2,80,000 3 ಲಕ್ಷ ನಾಯಿಗಳಿದೆ. 3 ಲಕ್ಷ ನಾಯಿಗೆ ಏನು BBMP ಆಗ್ತಾ ಇಲ್ಲ. ಏನು BBMP ಆಗ್ತಾಯಿದ್ರೆ ಒಂದು ಸ್ವಲ್ಪ ಮಟ್ಟ ನಾಯಿಗಳಿಗೆ, ಮಿಕ್ಕಿದೆಲ್ಲ ಬಂದು ಪಬ್ಲಿಕ್ಕೆ. ಇವಾಗ ಪಬ್ಲಿಕ್ ಫೀಡರ್ಸ್ ಜೊತೆಯಲ್ಲಿ ಸ್ವಲ್ಪ ಹೆಲ್ಪ್ ಬರ್ತಾ ಇದೆ ಹೊತ್ತು ಏನಿದಿಲ್ಲ. ಫೀಡರ್ಸು ಮೊದಲಿಂದನೂ ಕಷ್ಟಪಡ್ತಾ ಇದ್ದಾರೆ. ಓಕೆ ಆಯ್ತು. ಈಗ ನಾಯಿಗಳಿಗೆ ಬಿರಿಯಾನಿ ಹಾಕ್ಬೇಕಂತ ಯಾರು ಹೇಳಿದ್ರು? ಊಟ ಹಾಕ್ಲಿಕ್ಕೆ ಬಿರಿಯಾನಿನೇ ಬೇಕಾ? ನಾಯಿಗಳಿಗೆ ಬೇಕಾ? ಅದು ಹೇಳ್ಬಿಡ್ತೀನಿ. ಈಗ ABC ರೂಲ್ಸ್ 2023 ಅಡಿಯಲ್ಲಿ ಭಾರತ ಪ್ರಾಣಿ ಕಲ್ಯಾಣ ಮಂಡಳಿ ಬಂದು ಬೀದಿ ನಾಯಿಗಳಿಗೆ ಆಪರೇಷನ್ ಅಂತೇಳಿದೆ. ಅದಕ್ಕೆ ಬಂದು ಏನು ನಾಯಿಗಳು ಬಂದು ಅದು ಬಂದು ವೆಜಿಟೇರಿಯನ್ ಅಲ್ಲ, ಶಾಕಾಹಾರಿ, ಮಾಂಸಾಹಾರಿ, ಶಾಕಾಹಾರಿ ಅಲ್ಲ, ಮಾಂಸಾಹಾರಿ ಪ್ರಾಣಿಗಳು. ಓಕೆ, ಅದಕ್ಕೆ ಬಂದು ಪೌಷ್ಟಿಕವಾದ ಅನ್ನ ಸಾಂಬಾರು ತಿನ್ನಲ್ಲ. ಇವಾಗ ಅನ್ನ ಸಾಂಬಾರು ಇಲ್ಲ ಅಂತಂದರೆ ಅದಕ್ಕೆ ಒಂದು ಹಾಲನ್ನು ಹಾಕಬೇಕು, ಇಲ್ಲ ಮೊಸರನ್ನು ಹಾಕಬೇಕು, ಕಾಸ್ಟ್ಲಿ ಬೀಳುತ್ತೆ. ಚೀಪ್ ಆ್ಯಂಡ್ ಬೆಸ್ಟು. ನಾವು ಪ್ರಾಣಿ ಪ್ರಿಯರ್ಸ ಇದು ಹಾಕೋದೇನೆಂದರೆ ಚೀಪ್ ಮಾಂಸ ಬಂದು ಚಿಕನ್ ಮಾಂಸ ಮಾತ್ರ. ಓಕೆ, ಅದಕ್ಕೆ ಉಪ್ಪಿಲ್ದೋದೆ ಬೇಯಿಸಿ ಇದು ಹಾಕಿದ್ರೆ ಏನಾಗುತ್ತೆ, ಅದಕ್ಕೆ ಒಂದು ಪೌಷ್ಟಿಕವಾದ ಆಹಾರ ಬರುತ್ತೆ ಮತ್ತು ಇದಾಗುತ್ತೆ. ಯಾಕೆ ಇದು ಇಂಥ ಪ್ರಾಣಿಗಳಿಗೆ ಇಂತಿಂಥ ಇದೇ ಕೊಡಬೇಕಂತೇಳಿದೆ. ಇವಾಗ ಝೂ ಅಲ್ಲಿರುವಂಥ ಹುಲಿಗಳಿಗೆ ಅದೇನು ಮಾಂಸ ಬೇಕೋ ಅದೇ ಇದಾಗೋದು. ಓಕೆ, ಅದಕ್ಕೆ ಇದಾಗಲ್ಲ. ನಾಯಿಗಳು ಬಂದು ಮಾಂಸಾಹಾರಿ ಪ್ರಾಣಿ ಇರೋದ್ರಿಂದ ಅದಕ್ಕೆ ನಾವು ಅನ್ನ ಸಾಂಬಾರು ಕೊಡ್ಲಿಕ್ಕಾಗಲ್ಲ, ಅನ್ನ ರಸಂ ಕೊಡೋಕ್ಕಾಗಲ್ಲ. ಅದಕ್ಕೆ ಜೀವಕ್ಕೆ ಏನು ಬೇಕು ಪೌಷ್ಟಿಕವಾದ ಆಹಾರ ಏನಂದರೆ ಅದು ನಾನ್ ವೆಜ್. ಓಕೆ ಓಕೆ, ಇದರಲ್ಲಿ ಯಾಕಂದರೆ ABC ಸೆಂಟ್ರಲ್ಸ್ ಅಲ್ಲ ಬೀದಿ ನಾಯಿಗಳನ್ನ ರಾಮಲಿಂಗೇಗೌಡ್ರೆ, ನಾಯಿಗಳಿಗೆ ಅನ್ನ ರಸಂ ಕೊಡ್ಲಿಕ್ಕಾಗಲ್ಲ ಸರ್. ಇಂದಿರಾ ಕ್ಯಾಂಟೀನಲ್ಲಿ ಒಂದು ಊಟ ಚೆನ್ನಾಗಿಲ್ಲ ಅಂದರೆ ನಾವು ಸಂಬಂಧಪಟ್ಟವ್ರ ಗಮನಕ್ಕೆ ತರಬಹುದು, ಕಂಪ್ಲೇಂಟ್ ರೈಸ್ ಮಾಡಬಹುದು. ಬೀದಿ ನಾಯಿಗಳಿಗೆ ಇವರು ಮಾಂಸಾಹಾರಿ ಊಟಗಳು ಹಾಕ್ತಿದ್ದಾರೆ. ಅದೇ ಬಂದೆ. ಈಗ ಏನಂದ್ರೆ, ಈಗ ಆಯ್ತು ನೀವು ಬಿರಿಯಾನಿ ಕೊಡ್ತೀರಾ, ಬಿರಿಯಾನಿದಲ್ಲಿ ಕರೆಕ್ಟ್ ಆಗಿ ಉಪ್ಪಿದೋ ಖಾರ ಇದೆ, ನಾನು ಹೇಳ್ಬಿಡ್ತೀನಿ. ಈಗ ನಾಯಿಗೆ ಮನುಷ್ಯರಿಗೇನೆ ನಾಯಿ ಮಾಂಸ ಹಾಕ್ತಿರುವಂತದ್ದು ಉದಾಹರಣೆಗಳು ಜನಗಳಿಗೆ ಕೊಟ್ಟಿರುವಂತ ಹೋಟ್ಲೆಲ್ಗಳಲ್ಲಿ ಉದಾಹರಣೆಗಳಿದೆ ಸಾಕ್ಷಿ ಸಮೇತ.
ಹಾಗೇನೆ ಈ ನಾಯಿಗಳಿಗೆ ಉಪ್ಪು ಕಮ್ಮಿ ಆದ್ರೆ ಯಾರು ಕಂಪ್ಲೇಂಟ್ ಮಾಡುತ್ತೆ? Correct. ಒಂದು ವೇಳೆ ಅಳಸೋಗಿರುವಂತ ಅಳಸ ಮಾಂಸವನ್ನ ತಂದು ಅಡಿಗೆ ಮಾಡಿ ಬಡಿಸಿದ್ರೆ ಅದು ಯಾರಿಗೂ ಕಂಪ್ಲೇಂಟ್ ಮಾಡುತ್ತೆ? ಮಾಂಸನೇ ಹಾಕಿಲ್ಲ, ಇವ್ರು ಹೇಳ್ತಾರೆ ಜಿಯೋ ಟ್ಯಾಗ್ ಹಾಕ್ಬೇಕು ಅಂತ. ಜಿಯೋ ಟ್ಯಾಗ್ ಎಷ್ಟು ಫೇಕ್ ಮಾಡ್ತಾರೆ ಅಂತ ನನ್ನ ಹತ್ರನೇ ಸಾಕ್ಷ್ಯಗಳಿದೆ. ಬಿಬಿಎಂಪಿ ಎಂತ ಕಲ್ಪ್ರೇಟ್ಸ್, ಬಿಬಿಎಂಪಿ ಎಂತ ಕಲ್ಪ್ರೇಟ್ಸ್ ಅಧಿಕಾರಿಗಳಿದ್ದಾರೆ ಅಂತ ನಮ್ಮ ಹತ್ರ ಸಾಕ್ಷ್ಯಾಧಾರಗಳು ಸಮೇತ ಇದೆ. ಇವ್ರೇನ್ ಹೇಳ್ತಾರೆ ಜಿಯೋ ಟ್ಯಾಗ್ ಅಂದ್ರೆ GPS ಫೋಟೋ ತೆಗೆದು ಹಾಕ್ಬೇಕು ಅಂತ. ಹೌದು, ಎಷ್ಟು ಫೋಟೋಗಳು ತೆಗೆದು ಹಾಕ್ತಾರೆ, ಅದ್ರ ನೈಜತೆ ಪರಿಶೀಲನೆ ಯಾರು ಮಾಡೋದು? ನಾರ್ಮಲ್ ಒಂದೇ ಫೋಟೋವನ್ನ 10 ಬಾರಿ ಎಡಿಟ್ ಮಾಡಾಕುವಂತ ಇವತ್ತು ಟೆಕ್ನಾಲಜಿ ಇದೆ ನಮ್ಮ ಮುಂದೆ. ಹಾಗೇನೆ ನಾಯಿಗೆ ಒಂದು ವೇಳೆ ನನ್ಗೆ ಊಟನೇ ಬಂದಿಲ್ಲ, ಯಾರಿಗೋ ಕಂಪ್ಲೇಂಟ್ ಮಾಡಬೇಕು. ಇವರು 3 ಲಕ್ಷ ಇರುವಂತ ನಾಯಿಗಳನ್ನ ಬರೀ ಕೇವಲ ಈಗ 4,000 ನಾಯಿಗಳಿಗೆ ಊಟ ಬಡಿಸ್ತಿದ್ದಾರೆ. ಆ 4,000 ನಾಯಿಗಳು ಯಾವ್ದು ಅಂತ ಐಡೆಂಟಿಫೈ ಮಾಡ್ತಾರೆ? ಆಧಾರ್ ಕಾರ್ಡ್ ಕೊಡ್ತಾರಾ ಅಂತ ಅಲ್ಲ. ಅದು ಒಂದು ವೇಳೆ ಈಗ ಏನಾಗ್ತದೆ, ಇದೇ ತರ ಚರ್ಚೆಗಳು ಮುಂದೆ ಆದ್ರೆ ಮುಂದೊಂದಿನ ಕತ್ತಿಗೊಂದು, ಈಗ ನಾವು ಹಸುಗಳಿಗೆ ಇನ್ಸೂರೆನ್ಸ್ ಮಾಡಿಸ್ತೀವಿ ಹಳ್ಳಿನಲ್ಲಿ, ಕಿವಿಗೊಂದು ಟ್ಯಾಗ್ ನ ಹಾಕ್ತಾರೆ. ಹಾಗೆ ಪ್ರತಿ ನಾಯಿಗಳಿಗೂ ಒಂದು ಕಿವಿಗೊಂದು ಅಥವಾ ಕತ್ತಿಗೋ ಒಂದು ಟ್ಯಾಗ್ ನ ಹಾಕ್ಲಿ, ಅವಾಗ ಐಡೆಂಟಿಫೈ ಮಾಡೋಣ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಇವ್ರು ಇರೋಂತ ಫೆಸಿಲಿಟಿಗಳನ್ನ ಉಪಯೋಗಿಸ್ಕೊಂತ ಇಲ್ಲ. ಇಂದಿರಾ ಕ್ಯಾಂಟೀನ್ ಅಲ್ಲಿ ಸ್ವಚ್ಛತೆ ಇಲ್ಲ, ಇಂದಿರಾ ಕ್ಯಾಂಟೀನ್ ಅಲ್ಲಿ ಸರಿಯಾದಂತ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ. ಹಂಗಿದ್ದಾಗ ಸಂಬಂಧಪಟ್ಟವ್ರ ಗಮನಕ್ಕೆ ತರ್ತೀವಿ, ಬಟ್ ಅದು ಎಷ್ಟೋ ಜನ ಗಮನಕ್ಕೆ ತರ್ತಾನೆ ಇಲ್ಲ. 10 ರೂಪಾಯಿ ಊಟ ಸಿಗ್ತಿದೆ, ಸಾಕು ಬಿಡಪ್ಪ ಇವತ್ತು ತೃಪ್ತಿ, 15 ರೂಪಾಯಿ ಊಟ ಸಿಗ್ತಿದೆ ಬಿಡಪ್ಪ ತೃಪ್ತಿ ಅನ್ಬೋದು. ಬಟ್ ನಾಯಿಗಳ ತೃಪ್ತಿಯಲ್ಲಿದೆ, ಅದು ನಂಗೆ ತೃಪ್ತಿ ಆಯ್ತು ಅಂತ ಯಾರು ಕಂಪ್ಲೇಂಟ್ ಮಾಡಬೇಕು? ನನಗೆ ಅಳಸದ ಅನ್ನ ತಂದ್ಕೊಟ್ಟ ಅಂತ ಅಕಸ್ಮಾತ್ ಈಗ ನಾವು ಹೋಟ್ಲಿಗೆ ಹೋಗ್ತಿಂದ್ರೆ ಬರೀ 75% ಮಾತ್ರ ಅನ್ನ ಬೆಂದಿರ್ತದೆ, ಪೂರ್ತಿ ಪ್ರಮಾಣದಲ್ಲಿ ಅನ್ನ ಬೇಯೋದಿಲ್ಲ. ಯಾಕೆಂದ್ರೆ ಹುಡುಗಿರ್ಬೇಕು, ಒದಗಬೇಕು ಅಂತೇಳಿ. ಇವನು ನಾಳೆ ಅದೇ ಕೆಲಸ ಮಾಡ್ತಾನೆ. ಅಥವಾ ನಾಳೆ ಈಗ ಸೊಸೈಟಿ ಅಕ್ಕಿಗಳು ಹೊರಗಡೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ, ಅದನ್ನೇ ತಂದು ನಾಳೆ ದಿನ ನಾಯಿಗೆ ಬಿರಿಯಾನಿ ಮಾಡಾಕ್ಬೋದಲ್ಲ. ಆ ನಾಯಿ ಯಾರಿಗೋ ಕಂಪ್ಲೇಂಟ್ ಮಾಡುತ್ತೆ, ನನಗೆ ಸೊಸೈಟಿಯನ್ನ ಹಾಕಿದ್ದಾನೆ ಅಂತ. ಸೊ ಬಹಳ ತೊಂದರೆಗಳಿದೆ ಇದರಲ್ಲಿ. ಇದು ಸುಮ್ನೆ ದುಡ್ಡು ಮಾಡೋದಕ್ಕೆ, ನಾನು ಅವಾಗೂ ಇದೇ ಮಾತು ಈಗಲೂ ಅದೇ ಮಾತು ಹೇಳ್ತಿದ್ದೀನಿ, ದುಡ್ಡು ಮಾಡೋದಕ್ಕೆ ಯಾವ್ಯಾವ ತಂತ್ರಗಳು ಬೇಕು ಆ ತಂತ್ರಗಳನ್ನೆಲ್ಲ ಇವ್ರು ಆಲ್ರೆಡಿ ಶೆಡ್ಯೂಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈಗ ರಸ್ತೆ ಆದ್ಮೇಲೆ ನೆಕ್ಸ್ಟ್ ಏನು, ಘನತ್ಯಾಜ್ಯ ಆದ್ಮೇಲೆ ನೆಕ್ಸ್ಟ್ ಏನು, ಇಂದಿರಾ ಕ್ಯಾಂಟೀನ್ ಆದ್ಮೇಲೆ ನೆಕ್ಸ್ಟ್ ಏನು, ಈಗ ಯಾವುದೂ ಇಲ್ಲ. ಪ್ರಸ್ತುತ ಗ್ರೇಟರ್ ಬೆಂಗಳೂರು ಬಂದ ತಕ್ಷಣ ಗ್ರೇಟರ್ ಬೆಂಗಳೂರು ಅದೇ ಯಾವಾಗಲೇ ಹೇಳ್ದಂಗೆ ಇಡೀ ದೇಶಕ್ಕೆ ಮಾದರಿ ಆಗಬೇಕಿತ್ತು. ಗ್ರೇಟರ್ ಬೆಂಗಳೂರು ತಂದ್ರು. ಫಸ್ಟ್ CMC ಇತ್ತು, BBMP ಆಯ್ತು, ಒಂದಷ್ಟು ಹಳ್ಳಿಗಳನ್ನ ತಗೊಂಡ್ಬಂದು ಸಿಟಿಗೆ ಸೇರಿಸಿದ್ರು, ಅಲ್ಲಿ ಹಳ್ಳಿಗಳನ್ನ ಕೊಲಾಪ್ಸ್ ಮಾಡಿದ್ರು, ಅಲ್ಲಿ ಕೃಷಿನ ಹಾಳು ಮಾಡಿದ್ರು. ಇವತ್ತು ಮತ್ತೆ ಗ್ರೇಟರ್ ಬೆಂಗಳೂರು ಮಾಡ್ತಿದ್ದಾರೆ, ಮತ್ತೆ ಹಳ್ಳಿಗಳನ್ನ ತಗೊಂಡ್ಬಂದು ಸಿಟಿಗೆ ಹಾಕೊಂತಿದ್ದಾರೆ. ಆ ಸಿಟಿಲಿ ಇರೋದ್ರಿಂದ ರೈತರುಗಳು ಬೆಳಿಗ್ಗೆ ಎದ್ರೆ ಅವರು ವ್ಯವಸಾಯ ಬಿಟ್ಟು ಬೇರೇನೂ ಗೊತ್ತಿಲ್ಲ ಅವ್ರಿಗೆ. ನಾಳೆ ಬೆಳಿಗ್ಗೆ ಎದ್ದು ಬಾರಲ್ಲೋ ಕೆಲಸ ಮಾಡು ಅಂತ ಹೇಳಕ್ಕಾಗತ್ತಾ? ಅಥವಾ ನೀನು ಟೀ ಅಂಗಡಿ ಇಟ್ಕೊ ಅಂತ ಹೇಳಕ್ಕಾಗತ್ತಾ? ಎಷ್ಟು ಜನ ಇಟ್ಕೊಂತಾರೆ? ಅಥವಾ ನಾಳೆ ಬೆಳಗ್ಗೆ ಎದ್ದೋಗಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡು ಅಂತ ಹೇಳಕ್ಕಾಗತ್ತಾ? ನಿಮ್ಮ ಊರಲ್ಲ ನಾನು ಗಾರ್ಮೆಂಟ್ಸ್ ಮಾಡ್ತೀನಿ, ಅದು ಗಾರ್ಮೆಂಟ್ಸ್ ಸ್ಕೂಲ್ಗಳು ಯಾರ್ದಿರ್ತದೆ, ಅದೇ ಈ ಪೊಲಿಟಿಷಿಯನ್ಗಳೇ ಇರ್ತದೆ, ಅದೇ ಬಾರ್ಗಳು ಯಾರ್ದಿರ್ತದೆ, ಅದೇ ಇವ್ರುಗಳದ್ದು ಇರ್ತದೆ. ಸೊ ಇವರು ವ್ಯವಸ್ಥಿತವಾಗಿ ಕೊಲೆ ಮಾಡೋದಕ್ಕೆ ನಿಂತಿದ್ದಾರೆ ಹೊರತು ಇಲ್ಲಿ ವ್ಯವಸ್ಥಿತವಾಗಿ ಎಲ್ಲರೂ ಬದುಕಿಸ್ಬೇಕು, ಪ್ರಾಣಿಗಳಿಗೂ ಸಿಗಬೇಕು, ಮನುಷ್ಯರಿಗೂ ಸಮಾನವಾದಂಥ ಬದುಕು ಸಿಗಬೇಕು ಅನ್ನೋದು ಇವ್ರ ಮನಸ್ಸಲ್ಲಿಲ್ಲ. ಇವ್ರ ಮನಸ್ಸಲ್ಲಿ ಖಂಡಿತ ಇರುವಂಥದ್ದು ನಾನು ಯಾವ್ಯಾವ ಯೋಜನೆಗಳನ್ನ ಜಾರಿಗೆ ತರಬೇಕು, ಯಾವ್ಯಾವ ಯೋಜನೆಗಳಲ್ಲಿ ಬಾಚ್ಬೋದು, ಯಾವ್ಯಾವ ಯೋಜನೆಗಳಲ್ಲಿ ನಾವು ಹೊಟ್ಟೆನ ತುಂಬಿಸ್ಕೋಬಹುದು ಅನ್ನೋ ದುರಾಲೋಚನೆಯಿಂದ ಮಾಡ್ತಿರುವಂತಹ ಅಯೋಗ್ಯತನದ ಈ ಒಂದು ಯೋಜನೆ. ಉತ್ಕರ್ಷ ಒಳ್ಳೆ ಪಾಯಿಂಟ್ ಹೇಳಿದ್ರಲ್ವಾ. ಈಗ ನೋಡಿ, ಇವರು ಬಿರಿಯಾನಿ ಹಾಕ್ತಾರೆ ಅಂತ ಹೇಳಿದ್ರೆ ಯಾರು ಚೆಕ್ ಮಾಡಲ್ಲ, ಯಾವ ಬಿರಿಯಾನಿ ಹಾಕ್ತಿದ್ದಾರೆ, ಎಷ್ಟು ಕ್ವಾಲಿಟಿ ಇದೆ ಅಂತೇಳಿ, ಬೆಂದಿದ್ಯಾ ಇಲ್ವ ಅಂತ ಯಾರು ಕೂಡ ಚೆಕ್ ಮಾಡಲ್ಲ. ನಾಯಿ ಬಂದು ಕಂಪ್ಲೇಂಟು ಮಾಡಲ್ಲ. ಹೋಗ್ಲಿ, ಈಗ 5,000 ನಾಯಿಗಳಿಗೆ ಅಂತ ಇವರು ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಒಂದು ಕಡೆ ಊಟ ಹಾಕಿದ್ರೆ ನಾಯಿಗೆ ಅಂತ 5,000 ನಾಯಿಗಳೇ ಊಟ ಮಾಡ್ತಾವ. ಮತ್ತು ಇನ್ನೊಂದು ಲೆಕ್ಕ ಇದೆ, ಒಂದು ನಾಯಿಗೆ ಒಂದು ನಾಯಿಗೆ 367 ಗ್ರಾಮ್ ಕೊಡ್ಬೇಕಂತೆ ಊಟ. ಅದು ಗ್ರಾಮ್ ಅಂತ ನಿಜವಾಗ್ಲೂ ಹೆಂಗ್ ಕೌಂಟ್ ಆಗುತ್ತೆ? ನಾಯಿಗೆ ಇಷ್ಟೇ ಗ್ರಾಮ್ ಸಾಕಾ ಅನ್ನೋ ಪ್ರಶ್ನೆಗಳು ಕೂಡ ಬರುತ್ತಲ್ಲ. ಅವ್ರ ರಿಯಾಕ್ಷನ್ ತಗೋತ ಒಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರು ನೋಡಿ, ಈಗ BBMP ಮಾಡ್ಲಿಕ್ಕೆ ಕೊಟ್ಟಿರುವಂತಹ ಈ ಪ್ರಯತ್ನ, ವಿಭಿನ್ನ ರೀತಿಯ ಪ್ರಯತ್ನ, ವಿಶ್ವದಲ್ಲೇ ಮೊದಲ ಬಾರಿಗೆ ಗ್ರೇಟರ್ ಬೆಂಗಳೂರು ಅಂತ ಯಾವಾಗ ಹೆಸರಿಟ್ಟರೋ ಗೊತ್ತಿಲ್ಲ, ಗ್ರೇಟೆಸ್ಟ್ ಐಡಿಯಾಗಳು ಬರ್ತಾ ಇದೆ ನಮ್ಮ ಆಯುಕ್ತರಿಗೆ, ಅಧಿಕಾರಿಗಳಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ ಸಣ್ಣ ಬ್ರೇಕ್ನ ನಂತರ. ಹೊಳೆಯಿರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ಜುಲೈ 7ರಿಂದ 27ರವರೆಗೆ ನಡೆಯಲಿದೆ. ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಗಳ ಫ್ಲಾಟ್ ರಿಯಾಯಿತಿ. ಅಷ್ಟೇ ಅಲ್ಲ, ವಜ್ರಾಭರಣ ಖರೀದಿಯೊಂದಿಗೆ 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ಮಳೆ, ಮಚ್ಚು, ರಕ್ತ, ಕೇಡಿ ಖದರ್ ಜೋರು. 70ರ ಕಾಲಘಟ್ಟ, ರೌಡಿಗಳ ಹೊಡೆದಾಟ, ಇವನೇ ಕೇಡಿ. ಧ್ರುವ, ಸಂಜು ಬಾಬಾ, ಮಾಸ್ ಪರ್ಫಾರ್ಮೆನ್ಸ್ ಝಲಕ್. ಐದು ಭಾಷೆಗಳಲ್ಲಿ ಟೀಸರ್,
ಮುಂಬೈನಲ್ಲಿ ಪ್ರೇಮ್ಸ್ ದರ್ಬಾರ್. ಕೇಳಿ ಕರಾಮತ್ತು ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ 7:27ಕ್ಕೆ. ದಿನಕ್ಕೆ 6 ಜನ ಬಿದ್ದು ಸಾಯ್ತಾ ಇದ್ದಾರೆ. ನಾನಿರುವಂತದ್ದು ಬಾಗ್ಲೂರು ಕ್ರಾಸ್ ನಿಂದ ಏರ್ಪೋರ್ಟ್ಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆಯ ಮಧ್ಯಭಾಗದಲ್ಲಿ ನಾನಿದ್ದೇನೆ. ಸಾವಿನ ನಾವು ಕೆಳಗೆ ಬರಂಗೇನಿಲ್ಲ, ಆದಷ್ಟು ಕದೆ ಬರ್ತದೆ, ಇಲ್ಲಿ ಬಂದ್ರು ಸಾಕು ಗಾಡಿಯಲ್ಲಿ. ಕಾಲ್ ಮುರ್ಕೊಂಡಿರೋರು ಅವರೇ. ದಿಸಕ್ಕೆ ಹೆಂಗಿಲ್ಲ ಅಂದ್ರೆ 1-2 ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ. ಯಾವಾಗ ಬರ್ತಾರೆ, ಅಗಿತಾರೆ, ಅವ್ರ ಕೇಬಲ್ ಹಾಕೊಂತಾರೆ, ಅವ್ರ ಕೆಲಸ ಮುಗಿಸ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ. ಭಾಳ ತೊಂದರೆ ಆಗುತ್ತೆ ಮೇಡಮ್ ಓಡಾಡೋದಕ್ಕೆ. ಆ ಟರ್ನಿಂಗ್ ಅಲ್ಲಿ ತುಂಬಾನೇ ಆಕ್ಸಿಡೆಂಟ್ಗಳಾಗ್ತವೆ. ಒಂದು ಆಕ್ಸಿಡೆಂಟ್ ಆಗಿದೆ ಅಲ್ಲಿ. ದಿನಕ್ಕೆ 6 ಜನ ಬಿದ್ದು ಸಾಯ್ತಾ ಇದ್ದಾರೆ. ಈ ಬಾಗ್ಲೂರು ಸರ್ಕಲ್ ಕೊನೆ ಮುಟ್ಟೋದ್ರೊಳಗಾಗಿ ಒಂದು ತಿಂಗಳಿಗೆ 15ರಿಂದ 20 ಜನ ಸಾಯ್ತಾರೆ. ಬೇರೆ ಏನು ಮಾಡೋಕ್ಕಾಗಿಲ್ಲ, ನಮಗೆ ಏನ್ ಮಾಡೋಕ್ಕಾಗ್ತದೆ? ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ ಇಂದು ರಾತ್ರಿ 8:27ಕ್ಕೆ. ಅವನು ಮನಸ್ಸು ಮಾಡಿದ್ರೆ ಜಗತ್ತನ್ನೇ ಫಿನಿಶ್ ಮಾಡ್ತಾನೆ. ಆ ನಾಯಕನನ್ನ ಕೆಣಕೋಕೆ ಅಮೆರಿಕ ಕೂಡ ನಡುಗುತ್ತೆ. ಆ ಮಹಾನಾಯಕನ ಅಜ್ಜ ಮೋಸ್ಟ್ ವಾಂಟೆಡ್ ಸ್ಮಗ್ಲರ್. ಸುಳ್ಳಿನ ಮೇಲೆ ಸಾಮ್ರಾಜ್ಯವನ್ನೇ ಕಟ್ಟಿದ್ದ ಆ ಕಿಂಗ್ ಯಾರು? ಸುಳ್ಳಿನ ಸರದಾರ, ಖತರ್ನಾಕ್ ಸರ್ವಾಧಿಕಾರ. ವೀಕ್ಷಿಸಿ ರಾತ್ರಿ 9:27ಕ್ಕೆ. ವೆಲ್ಕಮ್ ಬ್ಯಾಕ್. ಎಷ್ಟು ಮಾತನಾಡ್ತಾ ಇದ್ವಿ, ಬೀದಿ ನಾಯಿಗಳಿಗೆ ಬಿರಿಯಾನಿ ಅನ್ನುವ ಕಾನ್ಸೆಪ್ಟನ್ನು ವಿಕಾಸ್ ಕಿಶೋರ್ ಅವರು ತಂದಿರುವಂಥದ್ದು. ವಿಕಾಸ್ ಕಿಶೋರ್ ಅವರು ಜನರ ವಿಕಾಸದ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಚೆನ್ನಾಗಿ ಓದ್ಕೊಂಡಿರ್ತಾರೆ, ಜನರಿಗೆ ಏನು ಒಳ್ಳೇದು ಮಾಡಿದ್ರೆ ಚೆನ್ನಾಗಿರುತ್ತೆ, ರಸ್ತೆ ಚೆನ್ನಾಗಿರುತ್ತಾ, ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡಬೇಕು, ಇದ್ರ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ. ಬೀದಿ ನಾಯಿಗೆ ಬಿರಿಯಾನಿ ಹಾಕಬೇಕು ಈ ಕಾನ್ಸೆಪ್ಟನ್ನು ತಂದರು. ನಾಗಲೇ ಹೇಳ್ತಾ ಇದ್ದೆ, ಯಾವ ಮುಹೂರ್ತದಲ್ಲಿ BBMPಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನುವ ಹೆಸರನ್ನು ಇಟ್ಟರೋ ಗೊತ್ತಿಲ್ಲ, ಅವತ್ತಿನಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಂಡರಲ್ಲಿ ಬರ್ತಾ ಇರುವಂಥ ಅಧಿಕಾರಿಗಳಿಗೆ ಗ್ರೇಟೆಸ್ಟ್ ಐಡಿಯಾಗಳು ಬರ್ತಾ ಇದೆ. ಈ ಹಿಂದೆ ಮಳೆ ಸಂದರ್ಭದಲ್ಲಿ ಬೋಟನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿಬಿಟ್ಟು BBMP ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೋಗಿತ್ತು. ಏನೋ ಮಳೆ ಬಂದರೆ ನಾವು ಬೋಟ್ನ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ. ಅವಾಗ ನಾವು ಕೂಡ ಹೇಳಿದ್ವಿ, ಒಂದು ಗಾಳ ಕೊಡಿ, ಮೀನು ಹಿಡ್ಕೊಂಡು ಬರ್ತಾರೆ ಎಲ್ಲರೂ ಸೇರಿಕೊಂಡು ಅಂತ ಹೇಳಿ. ಬೋಟ್ ಕೊಡ್ತೀರಾ, ಒಂದು ಗಾಳ ಕೊಡಿ, ಮೀನು ಹಿಡಿಯೋಣ ಅಂತ ಹೇಳಿ. ಅದೇ ರೀತಿಯಾಗಿ ಈಗ ಗ್ರೇಟೆಸ್ಟ್ ಐಡಿಯಾ ನೋಡಿ, ವಿಶ್ವದಲ್ಲೇ ಮೊದಲ ಬಾರಿಗೆ ಬೀದಿ ನಾಯಿಗಳಿಗೆ ಬಿರಿಯಾನಿ ಅಂತ ಹೇಳಿ ಉತ್ಕರ್ಷ್ ನಾಗಲೇ ಕೇಳ್ತಾ ಇದ್ದೀವಿ, ಯಾವ ನಾಯಿ ಬಂದು ಅರ್ಜಿ ಹಾಕಿತ್ತು? ಒಂದು ಏನು ಕಂಪ್ಲೇಂಟ್ ಮಾಡ್ಲಿಕ್ಕೆ ಸಾಧ್ಯ ನಾಯಿ? ನೋಡಿ, ಒಂದು ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿದ್ದಾಗ ಅಥವಾ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿದ್ದಾಗ ನಾವು ಯಾವಾಗಲೂ ಕೂಡ ಒಂದು ಸಾಮಾಜಿಕ ಕಳಕಳಿಯನ್ನು ಯಾವುದೇ ಯೋಜನೆಗಳನ್ನ ತರುವಂತಹ ಕೆಲಸ ಆಗಬೇಕು. ಇವತ್ತು ಬೆಂಗಳೂರಿನಲ್ಲಿ ಬೆಲೆ ಏರಿಕೆ ಆಗಿದೆ. ಕುಡಿತಕ್ಕಂಥ ನೀರು, ಕುಡಿತಕ್ಕಂಥ ಹಾಲಿರ್ಬೋದು, ಯಾವುದು ಬೇಡ, ಲಕ್ಷಾಂತರ ಜನ ಪ್ರಯಾಣ ಮಾಡ್ತಕ್ಕಂಥ ಮೆಟ್ರೋ ದರ ಏರಿಕೆ ಆಯಿತು. ಇವತ್ತು ಎಷ್ಟರ ಮಟ್ಟಿಗೆ BMRC ಇರ್ಬೋದು, BBMP ಯಾವುದೇ ವ್ಯವಸ್ಥೆ ಇರ್ಬೋದು ಹದಗೆಟ್ಟಿದೆ ಅಂತಂದ್ರೆ, ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಅನ್ನ ನೀವು ಮುನ್ನೆಲೆಗೆ ತನ್ನಿ ಅಂತ ಹೇಳಿದಾಗ BMRC ಮುನ್ನೆಲೆಗೆ ತರುವಂತ ಕೆಲಸವನ್ನು ಮಾಡಲಿಲ್ಲ. ಪ್ರತಿ ಬಾಂಬೆ ಇರ್ಬೋದು, ಹೈದರಾಬಾದ್ ಇರ್ಬೋದು, ಅಥವಾ ಇನ್ಯಾವುದೇ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಇದನ್ನ ಪಬ್ಲಿಕ್ ಮುಂದೆ ಇಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ ಮಾತ್ರ ಯಾಕೆ ನೀವು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಅನ್ನ ಪಬ್ಲಿಕ್ ಮುಂದೆ ತರುವಂತ ಕೆಲಸವನ್ನು ಮಾಡಲಿಲ್ಲ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಅಂತಂದ್ರೆ, ಇದೇ ರೀತಿಯ ಒಂದು ಕಳಪೆ ಯೋಜನೆ, ಇವತ್ತು ಟನಲ್ ಪ್ರಾಜೆಕ್ಟ್ ಅಂತ 42,000 ಕೋಟಿ ಗಾತ್ರ ಟನಲ್ ಪ್ರಾಜೆಕ್ಟ್ ಅನ್ನ ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಬಹಳ ಪ್ರಮುಖವಾಗಿ ಮಾತನಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, 17,000 ಕೋಟಿಯ ಒಂದು ಟನಲ್ ಪ್ರಾಜೆಕ್ಟ್ ಏನಿದೆ ಹೆಬ್ಬಾಳಿಂದ ಸಿಲ್ಕ್ ಬೋರ್ಡ್ ವರ್ಗೂ, ಆ ಸಿಲ್ಕ್ ಬೋರ್ಡ್ ವರ್ಗೂ ಮಾಡಿರ್ತಕ್ಕಂಥ ಆ ಟನಲ್ ಪ್ರಾಜೆಕ್ಟ್ ಏನಿದೆ, ಇದೇ ರೀತಿ ಒಂದು ಕಳಪೆ ಯೋಜನೆ. ಒಂದು DPR ಅನ್ನು ಮಾಡಿದ್ದಾರೆ, 9 ಕೋಟಿ ಕೊಟ್ಟು ಒಂದು ಪ್ರೈವೇಟ್ ಕನ್ಸಲ್ಟೆಂಟ್ ಫರ್ಮ್ಗೆ. ಎಷ್ಟರ ಮಟ್ಟಿಗೆ ಅದು ಕಟ್ ಕಾಪಿ ಪೇಸ್ಟ್ DPR ಅಂತಂದ್ರೆ, ಆ ಮೆನ್ಷನ್ ಆಫ್ ಪ್ಲೇಸಸ್ ಅಲ್ಲಿ ನಾಸಿಕ್ ಎನ್ನುವಂತ ಜಾಗವನ್ನು ಮೆನ್ಷನ್ ಮಾಡ್ತಾರೆ, ಮಾಲೆಗಾಂವ್ ಎನ್ನುವಂತ ಜಾಗದ ಹೆಸರನ್ನ ಮೆನ್ಷನ್ ಮಾಡ್ತಾರೆ. ಯಾವ್ದಪ್ಪ ಈ ಜಾಗಗಳು ಅಂತ ತೆಗೆದು ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಹೆಸರುಗಳನ್ನು ತಂದು ಇಲ್ಲಿ ಹಾಕಿರುವಂತದ್ದು ಎಷ್ಟರ ಮಟ್ಟಿಗೆ ಕಳಪೆ ಗುಣಮಟ್ಟಕ್ಕೆ BBMP ಆಗಿರ್ಬೋದು ಅಥವಾ ಅಂಗಸಂಸ್ಥೆಗಳು ಹೋಗ್ತಾ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಅದ್ರ
ಅದರಲ್ಲೂ ಕೂಡ 7,000 ಕೋಟಿ ಒಬ್ಬ ಪ್ರೈವೇಟ್ ಡೆವಲಪರ್ಗೆ ಕಾಂಟ್ರಾಕ್ಟರ್ಗೆ ನಾವು ಸಬ್ಸಿಡಿಯನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಇನ್ನು ನೀವು ಕಿಕ್ ಬ್ಯಾಕ್ಗಳು, ಪರ್ಸೆಂಟೇಜ್ಗಳು, ಕಮಿಷನ್ಗಳು ನೀವು ಲೆಕ್ಕ ಹಾಕೊಳ್ಳಿ. ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಇವತ್ತು ಕಳಪೆ ಗುಣಮಟ್ಟದ ಯೋಜನೆಗಳನ್ನ ತಗೊಂಡ್ಬರುವುದರ ಮುಖಾಂತರ, ಇದು ಉದಾಹರಣೆ, BBMP ಇರ್ಬೋದು, BMRC ಇರ್ಬೋದು, ಅಥವಾ ಮೆಟ್ರೋ ದರ ಏರಿಕೆ ಇವೆಲ್ಲ ಕೂಡ ಒಂದು ಉದಾಹರಣೆ. ಕಳಪೆ ಗುಣಮಟ್ಟದ ಯೋಜನೆಗಳನ್ನು ತಗೊಬಂದು ಕೋಟ್ಯಾಂತರ ರೂಪಾಯಿ ಅದಕ್ಕೆ ನೀವು ಮುಡಿಪಾಗಿಟ್ಟು ಅದರಲ್ಲಿ ಕಿಕ್ ಬ್ಯಾಕ್ ಅನ್ನ ತಗೊಂಡು, ಪರ್ಸೆಂಟೇಜ್ ಅನ್ನು ತಗೊಂಡು ಕಮಿಷನ್ ಹೊಡಿತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಅದರಲ್ಲಿ ಇರ್ತಕ್ಕಂಥದ್ದು. ಇನ್ನು ನೀವು ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಶಿಕ್ಷಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡಲಿಲ್ಲ. ಮತ್ತೆ ಬಹಳ ಪ್ರಮುಖವಾಗಿ ನೀವು ಗಮನಿಸಿ, ಈಗಾಗಲೇ ಸರ್ ನಮ್ಮ ಗೌಡ್ರು ಹೇಳ್ತಾ ಇದ್ರು, ಫೋಟೋವನ್ನ ಯಾವ ರೀತಿ ಇವರು ಮೋಸ ಮಾಡಿ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾರೆ ಅಂತ. ನೋಡಿ, RDPR ಇಲಾಖೆಯಲ್ಲಿ 15th ಫಿನಾನ್ಸ್ ಕಮಿಷನ್ ಪ್ರಕಾರ 3 ಸ್ಟೇಜ್ಗಳಲ್ಲಿ ಫೋಟೋವನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. RDPR ಇಲಾಖೆ ಅತ್ಯಂತ ಏನು ಬುದ್ಧಿಜೀವಿ ಮಂತ್ರಿಗಳು ಅದನ್ನ ಮುನ್ನಡೆಸ್ತಾ ಇದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರು. ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಯಾವ ಹಂತಕ್ಕೆ ಹೋಗಿದ್ದಾರೆ ಅಂತಂದ್ರೆ, ಕೂತಿದ್ದ ಕಡೆ ಲೊಕೇಶನ್ ಅನ್ನ ಗೂಗಲ್ ಮ್ಯಾಪ್ ಅಲ್ಲಿ ತೆಗೆದು ಆ ಫೋಟೋಗಳನ್ನ ಹಾಕುವಂತದ್ದು ಮಾಡ್ತಾ ಇದ್ದಾರೆ 3 ಸ್ಟೇಜ್ಗಳಲ್ಲಿ. ಇದು ಬಹಳ ಬಹಿರಂಗವಾಗಿ ಬಂದಿರತಕ್ಕಂಥದ್ದು. ಇನ್ನ ನೀವು ನಾಳೆ ನಾಯಿಗಳಿಗೆ ಊಟ ಕೊಡ್ತಕ್ಕಂಥದನ್ನ ಯಾವ ಬೇಸಿಸ್ ಮೇಲೆ, ಯಾವ ಆಧಾರದ ಮೇಲೆ, ಯಾವ ಸ್ಥಳದಲ್ಲಿ ಅಪ್ಲೋಡ್ ಮಾಡುವಂತದ್ದಾಗುತ್ತೆ. ಕಳಪೆ ಗುಣಮಟ್ಟದ ಯೋಜನೆಗಳು ಇವತ್ತು ನಿಜವಾಗ್ಲೂ ಆ ನಾಯಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಇವ್ರು ಹೇಳ್ದಂಗೆ ನೀವು ಯಾರು ಆ ಸೆಕ್ಟರ್ ಅಂದ್ರೆ ಪ್ರಾಣಿ ದಯಾ ಸಂಘದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉತ್ತೇಜನ ಕೊಡುವಂತ ಕೆಲಸ ಕೊಡಿ, ಅವರಿಗೆ ಬೇಕಾಗಿರ್ತಕ್ಕಂಥ ಸಹಕಾರವನ್ನ ಕೊಡಿ ಸರ್ಕಾರದ ಕಡೆಯಿಂದ, ಅವರನ್ನ ಗುರುತಿಸಿ ಪ್ರಶಸ್ತಿಗಳನ್ನ ಕೊಡುವಂತಹ ಕೆಲಸ ಮಾಡಿ. ಈ ರೀತಿಯ ಯೋಜನೆಗಳನ್ನ ತಂದಾಗ ಸರ್ವೇ ಸಾಮಾನ್ಯವಾಗಿ ಜನಸಾಮಾನ್ಯ ಉಳಿತಾರೆ. ನಿಮ್ಮ ಅದನ್ನ ಅವರ ನಾಯಿಗಳ ಸಹಕಾರವನ್ನ ಕೊಡ್ಲಿಕ್ಕೆ, ನಾಯಿಗಳ ಒಂದು ಹಿತರಕ್ಷಣೆಯನ್ನ ಮಾಡ್ಲಿಕ್ಕೆ. ಅದು ಬಿಟ್ಟು ನೀವು ಇಷ್ಟು ಕೋಟ್ಯಾಂತರ ರೂಪಾಯಿ ಇದಕ್ಕೆ ಮೀಸಲಿಡ್ತಕ್ಕಂಥದ್ದು, ಇದು ಬಹಳ ಸ್ಪಷ್ಟವಾಗಿ ನಮ್ಗೆ ಇಲ್ಲಿ ಗೊತ್ತಾಗ್ತಕ್ಕಂಥದ್ದು ಏನು ಅಂತಂದ್ರೆ, ಇದು ಒಂದು ಕಿಕ್ ಬ್ಯಾಕ್ ಮತ್ತೆ ಕಮಿಷನ್ ಅನ್ನ ಪಡಿಲಿಕ್ಕೆ ತಂದಿರತಕ್ಕಂಥ ಯೋಜನೆ ಅಷ್ಟೇ ಆಗಿರೋದು. ಮತ್ತೆ ಇನ್ನೊಂದು ಸರ್ ಹೇಳ್ತಾ ಇದ್ರಲ್ವಾ ಪ್ರಸಾದ್ ಸರ್, ಈಗ ನೀವು ನಾಯಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ರಿ. ಈ ನೀವು ಹೇಳಿದ ಕ್ಯಾಟಗರಿಗೆ ಈ ಇಲಿ, ಯಜ್ಞ ಎಲ್ಲ ಬರುತ್ತಾ? ಕಾಗೆ, ಹದ್ದೆಲ್ಲ ಬರುತ್ತಾ? ಅದೇ ಅಲ್ಲ, ಹದ್ದೆಲ್ಲ ಬಂದ್ರೆ ಈಗ ಆಯ್ತು, ಕಾಗೆ, ಹದ್ದು, ಇಲಿ, ಯಜ್ಞ ಎಲ್ಲ ಬಂದ್ರೆ ಅವಕ್ಕೂ ಕೂಡ ಊಟ ಹಾಕೋ ಜವಾಬ್ದಾರಿ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಇರುತ್ತಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಯಾವುದೇ ಪ್ರಾಣಿ ಆಗಲಿ ನೋಡಿ, ಇವಾಗ ವನ್ಯಜೀವಿ ಕ್ಯಾಟಗರಿಯಲ್ಲಿ ಬಂದಂದರೆ ಅದಕ್ಕೆ ಆಹಾರ ನೀಡುವಂಥ ಒಂದು ವ್ಯವಸ್ಥೆ. ಅಂದರೆ ಇವಾಗ ನೀವು ವನ್ಯಜೀವಿ ಕಾಯ್ದೆ ಅಡಿಯಲ್ಲಿ ನೋಡೋದಂದರೆ ಮಂಗಗಳಿಗೆ ಹಣ್ಣಿನ ಮರ ಬೇಕು. ನಮ್ಮ ಬೆಂಗಳೂರಲ್ಲಿ ಇರುವಂಥ ಮಂಗಗಳಿಗೆ ಹಣ್ಣಿನ ಮರ ಇಲ್ಲ, ಊಟಕ್ಕೆ ಅದಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಮತ್ತು ಎಷ್ಟೋ ಕಾಗೆಗಳಿಗೆ ಆಹಾರ ಸಿಗ್ತಾ ಇಲ್ಲ. ಕಾಗೆ ಶನಿದೇವರ ವಾಹನ. ಓಕೆ, ಆ ಕಾಗೆಗೆ ಆಹಾರ ಸಿಗ್ತಾರೆ, ಯಾರು ಇಟ್ರೇನೆ ಅಲ್ಲಿ. ಮೊದಲೆಲ್ಲ ಬಂದು ಕಾಗೆ, ಅದೇ ಹೇಳಿದ್ನಲ್ಲ, ಅದು ನೇಚರ್ ಸ್ಕ್ಯಾವೆಂಜರ್ ಅಂತಾರೆ. ಪ್ರಕೃತಿಯಲ್ಲಿ ನೋಡಿ, ಒಂದು ಇಲಿ ಏನೋ ಸತ್ತಾಯಿತು, ಆ ಇಲಿ ಏನಾಯಿತು, ಅದು ಅಲ್ಲೇ ಇದ್ದಂದರೆ ಅದು ಹಂಗೆ ವಾಸನೆ ಇದಾಗುತ್ತೆ. ಅದೇನಾಗುತ್ತೆ, ಇನ್ನೊಂದು ಜೀವಿಯ ಒಂದು ಆಹಾರ ಆಗ್ತದೆ. ಅಂದರೆ ಕಾಗೆ ಎಲ್ಲ ಅದು ಬಂದು ತಿನ್ನುತ್ತೆ. ಚಿಕ್ಕಿದಾದ್ಮೇಲೆ ಕೊನೆಗೆ ಇರುವೆ ಬಂದು ತಿನ್ನುತ್ತೆ, ಮತ್ತೆ ಮಣ್ಣಿಗೆ ಮಣ್ಣಾಗಿ ಹೋಗುತ್ತೆ. ಪ್ರಕೃತಿಯಲ್ಲಿ ಭೂದೇವಿ ಎಲ್ಲ ಬಂದು ಪ್ರಕೃತಿ ತಗೊಳುತ್ತೆ, ಪ್ರಕೃತಿಯಿಂದ ಬಂದು ಪ್ರಕೃತಿಗೆ ವಾಪಸ್ ಹೋಗುತ್ತೆ. ಮಣ್ಣಿಂದ ಹುಟ್ಟಿ ಮಣ್ಣಿಂದನೇ ಇದಂತೇಳಿ ಗಾದೆ ಇದೆಯಲ್ಲ, ಅದೇ ರೀತಿಯಲ್ಲಿ. ಬಟ್ ಇವಾಗ ಏನಾಗ್ತದೆ, ಮನುಷ್ಯರು ಎಲ್ಲ ಕಾಂಕ್ರೀಟ್ ಹಾಕ್ಬಿಟ್ಟು ಏನಾಗಿದೆ, ಒಂದು ಇರುವೆಗೆ ಊಟ ಇಲ್ಲ ರೀ ಇವಾಗ. ಮೊದಲು ಇದಾಗ್ತಂದ್ರೆ ಅದು ಇರುವೆ ಬರೋದು, ಇವಾಗ ಇರುವೆಗೂ ಅದು ಇದು ಸ್ಪ್ರೇ ಮಾಡಿಬಿಟ್ಟು ಅಂತ ಇದಾಗ್ಬಿಟ್ಟಿದೆ. ಸೊ ಇವಾಗ ಸರು ಅದೇ ಹೇಳ್ತಾ ಇದ್ರು. ಈಗ ಇದು ಆಹಾರದ ಹೆಂಗೆ ಅಂತೇಳಿ ನೋಡಿ, 2020ರಲ್ಲಿ ಲಾಕ್ಡೌನ್ ಟೈಮಲ್ಲಿ ಮೊದಲು ಭಾರತದಲ್ಲ ವಿಶ್ವದಲ್ಲೇ ನಾನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹೇಳಿಬಿಟ್ಟು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸ್ಪೆಷಲ್ ಫಂಡಿಂದ 15 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಬೀದಾಡಿ ಪ್ರಾಣಿಗಳಿಗೆ ಆಹಾರ ಇದು ಮಾಡಿ. ಅಂಥ ಟೈಮಲ್ಲಿ ಏನಾಯಿತು, ಅದು ಹೇಗೆ ಸರಬರಾಜು ಎಲ್ಲ ಮಾಡೋದು ಒಂದು ದೊಡ್ಡ ಪ್ರಶ್ನೆ ಬಂತು. ನಾನು ಪ್ರಾಣಿ ಕಲ್ಯಾಣ ಮಂಡಳಿ ಸದಸ್ಯರು ಏನಾಯಿತು ನೋಡಿ, ಅದು ಆಹಾರ ಪ್ರಿಪ್ರೇಷನ್ ಬಂದು ಒಂದು NGOಗೆ ಕೊಡೋದು. ಅದೇ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಆಥರೈಸ್ಡ್ NGO, ಇದಲ್ಲ, ಭಾರತ ಪ್ರಾಣಿ ಕಲ್ಯಾಣ ಮಂಡಳಿ ಮಾನ್ಯತೆ ಪಡೆದಿರುವಂಥ NGO. ಅಲ್ಲಿ ಅದು ಎಲ್ಲ ಚಿಕನ್ ಊಟ ಎಲ್ಲ, ರೈಸ್ ಎಲ್ಲ ರೆಡಿ ಆಯಿತು. ಮತ್ತು ಅದು ಸರಬರಾಜು ಹೆಂಗಾಯ್ತು ಅಂದರೆ, ಗಾಡಿಗಳಲ್ಲಿ ಅನಿಮಲ್ ಫೀಡರ್ಸ್ ವಾಲಂಟಿಯರ್ಸು ಅವ್ರಿಗೆಲ್ಲ ನಾವು ಲಾಕ್ಡೌನ್ ಟೈಮಲ್ಲಿ ಸ್ಪೆಷಲ್ ಪಾಸ್ ಇಶ್ಯೂ ಮಾಡಿದ್ವಿ. ಮಾಡಿ, ಯಾಕಂದರೆ ಆಗ ಸರಿ ಹೇಳ್ತಾರೆ GPS ಫೋಟೋ ಅದೆಲ್ಲ ಇದಾಗುತ್ತೆ ಅಂತೇಳಿ. ಯಾಕೆ ಗೊತ್ತಾ, ಪಬ್ಲಿಕ್ ಅದರಲ್ಲಿ ಇದ್ದಂದರೆ ಅಕೌಂಟಬಿಲಿಟಿ ಬರುತ್ತೆ. ನಾಳೆ ದಿನ ಕೇಳಬಾರ್ದು ನೋಡಿ, ಎಲ್ಲ ಹಗರಣ ಆಗ್ಬಿಡುತ್ತೆ. ಯಾಕಂದರೆ ಸಾಮಾನ್ಯ ಅದು ಪ್ರಶ್ನೆ, ಹಣ ಅಂತೇಳಿ ಬಂದಾಗ ಹೆಣನೂ ಬಾಯಿ ಬಿಡುತ್ತೆ ಅಂತೇಳಿ ಒಂದು ಗಾದೆನೇ ಇದೆ. ಅಂಥದ್ರಲ್ಲಿ ಮತ್ತು ಅನಿಮಲ್ ಲವರ್ಸ್ನ ಇಟ್ಕೊಂಡು, ಅನಿಮಲ್ ಯಾರ್ಯಾರು ಫೀಡರ್ಸ್ ಇದ್ದಾರೆ ಅವರಿಗೆಲ್ಲ ಇದು ಕೊಟ್ಟು ಅವ್ರಿಗೇನಾಯಿತು, ಒಂದು ಭಾರ ಕಡಿಮೆ ಆಯಿತು. ಇದು ಸಹ ನೀವು ಹೇಳಿದ್ದು ಎಲ್ಲ ಮಾತುಗಳು ಒಳ್ಳೆ ಇದೆ. ಎಂಥ ನಿಮ್ಮ ಇದಂದರೆ ನಾಯಿಗೆ ಊಟ ಹಾಕಿ, ಬಟ್ ಮಿಸ್ಯೂಸ್ ಆಗಬಾರ್ದು, ಅದೇ ಎಲ್ಲರದ್ದು ಒಂದು ಇದು.
ಯಾಕೆ ಗೊತ್ತಾ, ಒಂದು ಇದು ಅಂತೇಳಿ ಹಣ ಅಂತೇಳಿ ಬಂದಾಗ ಅದಕ್ಕೆ ಇಟ್ಸ್ ಲಾಜಿಕಲ್ ಕನ್ಕ್ಲೂಷನ್ಗೆ ಹೋಗ್ಬೇಕು. ಯಾರಿಗೆ ಸಿಗಬೇಕು ಅದಕ್ಕೆ ಸಿಗಬೇಕು. ಅದನ್ನ ಅದರಲ್ಲೇ ಇಟ್ಕೊಂಡು ಒಂದು ಹಣ ಮಾಡುವಂಥ ಇದಾಗಬಾರ್ದು ಅಂತೇಳಿ ಇವ್ರು ಇಬ್ಬರದ್ದು ಕಳೆದಿರೋದು ನಾನು ತುಂಬ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಇವರ ಮೇನ್ ಕನ್ಸರ್ನ್ ಎಂತ ಅಂದರೆ ನಾಯಿಗಳ ಹುಟ್ಟ ಆಗ್ಬಾರ್ದಂತ ಯಾರು ಪ್ರಶ್ನೆ ಮಾಡಿಲ್ಲ, ಬಟ್ ಎಸ್ ಆ ಮಿಸ್ಯೂಸ್ಗೆನೆ ಇವಾಗ ನೀವೆಲ್ಲ ಮಾಧ್ಯಮದಲ್ಲಿ ಇದೆಲ್ಲ ಚರ್ಚೆ ಆಗಿದ್ದರಿಂದ ಇವಾಗ ನಾವು BBMP ಮಂಡಳಿ ಕಡೆಯಿಂದ ನಾವು ಇದು ಮಾಡ್ತೀವಿ ನೋಡಿ, ಫೀಡರ್ ಮೂಲಕ. ಯಾಕಂದ್ರೆ ಯಾವುದೋ ಒಂದು NGOಗೆ ಕೊಟ್ಬಿಟ್ರೆ ಅವ್ನು ಏನು ಮಾಡ್ತಾನೆ ಅಂತೇಳಿ ಗೊತ್ತಾಗಲ್ಲ. ನಾನು ಹಾಕಿದೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಫೋಟೋ ಮ್ಯಾನಿಪುಲೇಟ್ ಮಾಡಿಬಿಟ್ಟು ಇದಾಗುತ್ತೆ. ಅದರಿಂದ ಅಪೋಸಿಷನ್ ಪಾರ್ಟಿ ಯಾರು? ಪಬ್ಲಿಕ್ ಫೀಡರ್ಸ್, ಅನಿಮಲ್ ಲವರ್ಸು ಇನ್ನೂ ಹುಲಿಗಿಂತ ಜಾಸ್ತಿ. ಇದು ಊಟ ಹಾಕಿಲ್ಲ ಅಂದರೆ ಗಲಾಟೆ ಮಾಡಿಬಿಡ್ತಾರೆ. ಇವಾಗ ಅನಿಮಲ್ ಲವರ್ಸ್ನ ಅದರಲ್ಲಿ ಇನ್ವಾಲ್ವ್ ಮಾಡ್ಬಿಡೋದು. ಲಾಕ್ಡೌನ್ ಟೈಮಲ್ಲಿ ನಾನು ಹಂಗೆ ಮಾಡಿದ್ದು. ಅನಿಮಲ್ ಲವರ್ಸ್ಗೆ ಆಹಾರ ಕೊಟ್ಬಿಟ್ಟು ನಾಳೆ ಜನ ಏನಾಗುತ್ತೆ ಅವರವರೇ ಊಟ ಹಾಕ್ತಾರೆ. ಖಾಸಗಿಯವ್ರಿಗೆ ಟೆಂಡರ್ ಹೋಗುತ್ತೆ ಅಂತ ಇದರಲ್ಲಿದೆ. ಆ ಟೆಂಡರ್ಗೆ ಇವಾಗ ಏನು ಮಾಡ್ಬೇಕಂದ್ರೆ, ಇವಾಗ ಯಾರು ಊಟ ತಗೊಂಡಿದ್ದಾರೆ ಅವರು ಹಾಕಕ್ಕೆ ಇದು ಮಾಡ್ತಾರಲ್ಲ, ಅಲ್ಲಿ ಬಂದು ಅನಿಮಲ್ ಲವರ್ಸ್ ಅಲ್ಲಿ ಇರಬೇಕು, ಫೀಡರ್ಸ್ ಅಂತೇಳಿ ಇದ್ದಾರೆ. ಅವಾಗ ಏನಾಗಿದೆ, ನನ್ನ ಏರಿಯಾ ಇವಾಗ ನಾನು ವಿಲ್ಸನ್ ಗಾರ್ಡನು 15th ಕ್ರಾಸು, ಓಕೆ 9th ಮೇನ್ 15th ಕ್ರಾಸ್ ವಿಲ್ಸನ್ ಗಾರ್ಡನ್ನು, ಮತ್ತು ಲಕ್ಷಾಂತರ ಸೈಡ್ ನಾನು ಊಟ ಹಾಕ್ತೀನಿ. ಯಾವುದೋ ಒಂದು NGO ಅಲ್ಲಿ ಬಂದಂದರೆ ನಾನು ಅಲ್ಲಿ ವಾಲಂಟಿಯರ್ ಥರ ಅಲ್ಲಿ ನಿಂತ್ಕೊಳ್ತೀನಿ. ಅಪೋಸಿಷನ್ ಪಾರ್ಟಿ ಏನು ಸರ್ ಹೇಳೋದು, ರೂಲಿಂಗ್ ಪಾರ್ಟಿ ಏನ್ ಮಾಡುತ್ತೆ, ಅವಾಗ ಏನಾಗುತ್ತೆ ಇಲ್ಲಿ ನಿಯಂತ್ರಣ ಪ್ರಸಾದ್ ಸರ್, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಟೆಂಡರ್ ಅನ್ನ ಕರೆಯುವಂತ ಪ್ರಕ್ರಿಯೆ ಇದೆ. ಇಲ್ಲಿ ಖಾಸಗಿಯವರು ಬರ್ತಾರೆ ಟೆಂಡರ್ ಅವರು. ನೀವೀಗ ಪ್ರಾಣಿ ಪ್ರಿಯರು ಹೋಗಿ ಊಟ ಹಾಕದಂತ ಸಂದರ್ಭದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡಲ್ಲ ಸರ್. ಬಟ್ ಇಲ್ಲಿ ಅಧಿಕಾರಿಗಳು ಇನ್ವಾಲ್ವ್ ಆಗಿರುವಂತದ್ದು. ಅಧಿಕಾರಿ ಯಾರೊಬ್ಬ ಬರ್ತಾನೆ, ಟೆಂಡರ್ ಕರೀತಾನೆ, ಅವ್ರು ಯಾವ ರೀತಿಯಾಗಿ ಊಟ ತಯಾರು ಮಾಡ್ತಾನೋ ಗೊತ್ತಿಲ್ಲ, ಅದೆಲ್ಲ ಹೇಗಾಗುತ್ತೋ ಗೊತ್ತಿಲ್ಲ. ಎಲ್ಲವೂ ಕೂಡ ಲೂಟಿ ಆಗುತ್ತಲ್ವಾ. ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ನೋಡಿ ಇಂದಿರಾ ಕ್ಯಾಂಟೀನ್ ಅನ್ನೋದು ತುಂಬಾ ಚೆನ್ನಾಗಿದ್ದಕ್ಕಾಗಿ ಆದ್ರು, ಬಟ್ ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆ ಹೇಗಾಗಿದೆ, ಈಗ ಇಂದಿರಾ ಕ್ಯಾಂಟೀನ್ಗಳು ಎಷ್ಟು ಚಾಲ್ತಿಯಲ್ಲಿವೆ, ಚಾಲ್ತಿಯಲ್ಲಿ ಇರೋದ್ರಲ್ಲಿ ಎಷ್ಟು ಕರೆಕ್ಟ್ ಆಗಿ ಉತ್ತಮವಾದಂತಹ ಅದು ಪೌಷ್ಟಿಕಾಂಶ ಇರುವಂತಹ ಊಟವನ್ನು ಕೊಡ್ತಾ ಇದ್ದಾರೆ. ಇದು ಪ್ರಶ್ನೆ ಇರುವಂತದ್ದು. ಮನುಷ್ಯರು ತಿನ್ನುವಂತ ಆಹಾರದಲ್ಲೇ ಇಷ್ಟೆಲ್ಲ ಲೂಪ್ ಹೋಲ್ಸ್ ಇರುವಂತದ್ದು, ಇನ್ನು ನಾಯಿಗಳು ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನೇನ್ ಮಾಡ್ತಾರೆ ಅಂತ ಪ್ರಶ್ನೆ. ಈಗ ಸರ್ ನೀವು ಹೇಳಿದ್ದು ಒಳ್ಳೆ ಪ್ರಶ್ನೆ, ಬಟ್ ಅನಿಮಲ್ ಲವರ್ಸು ಪ್ರಾಣಿ ಪ್ರಿಯರಿಗಿಂತ ಸ್ಟ್ರಾಂಗ್ ಟೀಮು ಬೇರೆ ಎಲ್ಲೂ ಇಲ್ಲ. ಏನಾರು ಇದು ಮಾಡ್ತಾ ಅಂದರೆ ನಾಯಿ ಕಚ್ಚಲ್ಲೂ ಏನಿಲ್ಲ, ಪ್ರಾಣಿ ಪ್ರಿಯರ್ ಅಂತೂ ಕಚ್ಚ ಹಾಕ್ಬಿಡ್ತಾರೆ ಅಧಿಕಾರಿಗಳನ್ನ. ಅದಂತೂ ಯಾಕೆ ಗೊತ್ತಾ, ಅದು ಅನಿಮಲ್ ಲವರ್ಸು ಎಲ್ಲ ಕಡೆ ಹೋಗಿ ಏನೇನು ಆಗ್ತಾಯಿದೆ ಅಂತ ಎಲ್ಲ ಐತೆ. ಇವಾಗ ನೀವು ಹೇಳಿದ್ರಲ್ಲ, ಯಾಕೆ ಅದು ನಮ್ಮ ಸ್ಪೆಷಲ್ ಕಮಿಷನರ್ ಅವರು ವಿಕಾಸ್ ಅವರು ಯಾಕೆ ಒಂದು ಇದು ಮಾಡಿದ್ರು ಅಂತೇಳಿ. ಓಕೆ, ಒಂದು ಬಂದು ಕಾಯ್ದೆಲೇ ಇದೆ, ಅದು ಕಾಯ್ದೆ ಪ್ರಕಾರ ಅದು ಮಾಡಿದ್ರು. ಇನ್ನೊಂದು ಬಂದು ಸುಮಾರು ರಿಕ್ವೆಸ್ಟ್ಗಳು ನಮ್ಮ ಮಂಡಳಿ ಕಡೆಯಿಂದ ಸಹ ಪಬ್ಲಿಕ್ ಕಡೆಯಿಂದ ಸಹ ಏನಾಯಿತು, ಇವತ್ತು ಸಹ ಬೆಳಿಗ್ಗೆ ನೋಡಿ ಲಕ್ಷ್ಮೀ ಪ್ರಿಯಾ ಅಂತೇಳಿ ಹೊಸಕೋಟೆಯಿಂದ ಇದು ಮಾಡಿದ್ದಾರೆ. ಆಲ್ ದ ಡಾಗ್ಸ್ ಇನ್ ಹೊಸಕೋಟೆ ಸಫರಿಂಗ್ ಇನ್ ಸೈಲೆಂಟ್ ವಿದೌಟ್ ಫುಡ್, ವಾಟರ್ ಆರ್ ಮೆಡಿಕಲ್ ಕೇರ್, ದೇರ್ ಫೋರ್ಸ್ ಟು ಸ್ಕ್ಯಾವೆಂಜ್ ಇನ್ ಗಾರ್ಬೇಜ್ ಡಂಪ್ಸ್. ಹೊಸಕೋಟೆಯಿಂದ ಅಲ್ಲಿ ಒಳ್ಳೆ ನೀರಿಲ್ಲ ಕುಡಿಯೋಕ್ಕೆ, ಮೋರಿಯಲ್ಲಿ ನೀರನ್ನ ಕುಡಿತಾ ಇದೆ ಸರ್. ಆಹಾರ ಇಲ್ಲ, ಏನು ಅಲ್ಲಿ ಬಿಸಾಕಿರೋದನ್ನ ತಿಂತಾ ಇದೆ. ಇಲ್ಲಿ ಯಾಕೆ ನೀವು ಹೇಳೋದಲ್ಲ ದಪ್ಪವಾಗಿ ಚೆನ್ನಾಗಿದೆ ಅಂತೇಳಿ, ಇಲ್ಲಿ ಬೆಂಗಳೂರಲ್ಲಿ ತುಂಬ ಅನಿಮಲ್ ಆಕ್ಟಿವಿಸಮ್ ತುಂಬ ಸ್ಟ್ರಾಂಗ್ ಇದೆ. ಎಲ್ಲರ ಹತ್ರ ದುಡ್ಡಿದೆ, ಇದು ಅನಿಮಲ್ ಲವರ್ಸ್ ಹತ್ರನೋ ಅವ್ರು ಏನು ಮಾಡ್ತಾರೆ, ಒಂದೊಂದು ಧರ್ಮ ಕರ್ತವ್ಯ ಅಂತೇಳಿ ಊಟ ಹಾಕ್ತಾರೆ. ಬಟ್ ಬೇರೆ ಕಡೆ ಇಲ್ಲ. ಬಟ್ ಇವಾಗ ನೀವು ಹೇಳಿದ ಅಂಶ ಬಂದು ತುಂಬ ಮುಖ್ಯ. ಏನಂದರೆ ಯಾರೂ ನಾಯಿಗೆ ಊಟ ಹಾಕೋದು ತಪ್ಪಂತೇಳಿ ಇದು ಮಾಡ್ತಾರೆ, ಬಟ್ ಅದರ ಮಿಸ್ಯೂಸ್ ಮಾಡಬಾರ್ದು, ಅದೇ ಇರೋದು. ಅದಕ್ಕೋಸ್ಕರ ಇವಾಗ ಏನು ಇದು ಮಾಡೋಂದ್ರೆ, ಲಾಕ್ಡೌನ್ ಟೈಮಲ್ಲಿ ನಾವು ಹೆಂಗೆ ಮಾಡಿದ್ವಿ, ಅನಿಮಲ್ ಲವರ್ಸ್ನ ಇನ್ವಾಲ್ವ್ ಮಾಡಿದ್ವಿ. NGOಗಳಿಗೆ ಟೆಂಡರ್ ಕರೆದಿದ್ದಾರಲ್ಲ, ಆ ಟೆಂಡರ್ ಜೊತೆಯಲ್ಲಿ ಓಕೆ ಇನ್ನು ಎಲ್ಲೆಲ್ಲಿ ಹಾಕ್ತೀಯಾ ಅಲ್ಲಿಗೆ ಅನಿಮಲ್ ಲವರ್ಸ್ ಅಲ್ಲಿ ಇರಲಿ, ಫೀಡರ್ಸ್ ಅಂದರೆ ಅನಿಮಲ್ ಅಂದರೆ ಫೀಡರ್ಸ್ ಇರ್ತಾರೆ, ಅವ್ರ ಮೂಲಕನೇ ಹಾಕ್ಲಿ. ಸ್ವಯಂ ಸೇವಕರನ್ನ ತಗೋತೀವಿ ಅಂತ ಹೇಳ್ತಿದಾರಲ್ಲ, ಈ ಕಾಂಟ್ರಾಕ್ಟರ್ ದಾರ್ಗೇನು ಅವ್ನು ಬರೀ ಊಟ ತಯಾರು ಮಾಡ್ಬೇಕು, ತಗೊಂಡು ಅಲ್ಲಿ ಇಡಬೇಕು. ಅಲ್ಲಿ ಸ್ವಯಂ ಸೇವಕರನ್ನ, ಅಲ್ಲಿ ಸ್ಥಳೀಯ ಸ್ವಯಂ ಸೇವಕರನ್ನ ತಗೊಂಡು, ಅದು ಅನಿಮಲ್ ಲವರ್ಸ್ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅವ್ರು ಬಂದು ಅದನ್ನ ಬಡಿಸುವಂತ ವ್ಯವಸ್ಥೆ ಇದೆ ಅಂತ ಹೇಳಿರೋದು. ಆದ್ರೆ ಅಲ್ಲಿ ನಿಯಂತ್ರಣ ಇರಕ್ಕಾಗೋದಿಲ್ಲ. ಈಗ ರಾಮಲಿಂಗೇಗೌಡ ನಾನು ಬರ್ಲಿಲ್ಲ ಅಂತ ಹೇಳಿ ಫೋನ್ ಮಾಡಿ ಕರೆಯಕ್ಕಾಗಲ್ಲ. ನೀವು ನನಗೂ ಬೇರೆ ಕೆಲಸಗಳಿರ್ತದೆ. ನಾನು ಸ್ವಯಂ ಸೇವಕನ, ನಾನು ಉಚಿತ ಸಮಯದಲ್ಲಿ ನಾನು ಬಂದು ಕೆಲಸ ಮಾಡುವಂತದ್ದು. ನಾನು ಬಿಸಿ ಶೆಡ್ಯೂಲ್ ಅಲ್ಲಿ ಇಟ್ಕೊಂಡು ಒಂದು ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲ ಅದಕ್ಕೆ ಇವಾಗ ಏನಾಗಿದೆ, ಈ ಥರ ಇದಾಗುತ್ತೆ ಅಂದ್ಬಿಟ್ಟು ನಮ್ಮ ABC ರೂಲ್ಸ್ 2023 ಅಡಿಯಲ್ಲಿ ಸಹ ಎಲ್ಲ ಇದು ಬಂದು CCTV ಫುಟೇಜ್ ಎಲ್ಲ. ನಮ್ಮ ಪ್ರಶ್ನೆ ಇರೋದೇ ಈ ಕಾನೂನುಗಳು ಸರಿಯಾಗಿ ಪಾಲನೆ ಆನ್ ಪೇಪರ್ ಅಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ, ಪ್ರಾಕ್ಟಿಕಲ್ ಆಗಿ ಏನಾಗುತ್ತೆ, ಇಂಪ್ಲಿಮೆಂಟ್ ಆಗುತ್ತಾ ಅನ್ನೋ ಪ್ರಶ್ನೆ. ನೀವು ಕೋವಿಡ್ ಸಂದರ್ಭದಲ್ಲಿ ಹೇಳಿದ್ರಿ ಸರ್, ಕೋವಿಡ್ ಸಂದರ್ಭದಲ್ಲಿ ಆಗಿದ್ದೆಲ್ಲವೂ ಓಕೆ. ಬಟ್ ಈಗ ಏನಾಗಿದೆ, BBMP ಅಂತ ಕೇಳಿದ ತಕ್ಷಣ ಜನರು ಕಿವಿ ಮುಚ್ಕೋತಾರೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಹೋಗಿದ ತಕ್ಷಣ ಹಣ ಲಂಚ ಕೇಳಿಸುತ್ತೆ. BBMP ಒಳಗಡೆ ಕಾಲಿಟ್ಟರೆ ಲಂಚ ಕೇಳಿಸುತ್ತಂತೆ ಜನರಿಗೆ. ಅದಕ್ಕೆ ಕಿವಿ ಮುಚ್ಕೊಂಡು ಹೋಗ್ತಾರೆ BBMP ಒಳಗಡೆ. ಇಂತಹ ಸಂದರ್ಭದಲ್ಲಿ
ಎಷ್ಟೋ ಜನರು ಸರ್ ಈಗ ಪೌಷ್ಟಿಕತೆ ಅನ್ನೋದು ಇದೆಯಲ್ವಾ, ಎಷ್ಟು ಸಮಸ್ಯೆ ಇದೆ. ಈಗ ಉತ್ಕರ್ಷ್ ಹೇಳ್ತಾ ಇದ್ರು ನಾರ್ತ್ ಕರ್ನಾಟಕದಲ್ಲಿ ಎಷ್ಟು ಸಮಸ್ಯೆ ಇದೆ, ಬಡವ್ರ ಮಕ್ಕಳಿಗೆ ಅಲ್ಲಿ ಪೌಷ್ಟಿಕ ಆಹಾರವನ್ನೇ ಸಿಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಮತ್ತು ನಾವು ಈ ಬಡತನ ರೇಖೆಯ ಮತ್ತು ಈ ಹಸಿವಿನಿಂದ ಸಾವನ್ನಪ್ತಾ ಇರುವಂಥ ಇತ್ತೀಚಿನ ದಿನಗಳಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಜನರಿಗೆ ಊಟ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾಯಿಗೆ ಊಟ ಹಾಕ್ಬೇಡಿ ಅಂತ ಯಾರು ಕೇಳಲ್ಲ. ಬಟ್ ನೀವು ಎಕ್ಸಾಕ್ಟ್ ಆಗಿ ಇಷ್ಟೇ ಪ್ರಮಾಣ ನಾವು ಊಟ ಹಾಕ್ತೀವಿ, ಸ್ಟಾರ್ಟಿಂಗಲ್ಲಿ 5,000 ನಾಯಿಗಳಿಗೆ ಊಟ ಹಾಕ್ತೀವಿ, ಸರಿ ಆಯಿತು. ನೀವು 5,000 ನಾಯಿಗಳಂತ ಹೆಂಗೆ ಗುರ್ತಿಡ್ತೀರಿ? ಇದೊಂದು ಪ್ರಶ್ನೆ ಬರುತ್ತೆ. ನಿಮ್ಮ ಕಾನ್ಸೆಪ್ಟ್ ಸರಿ, ಬಟ್ ನೀವು ಯಾವ ರೀತಿಯಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀರಿ, ಯಾವ ಮಾನದಂಡ, ಈ ಪ್ರಶ್ನೆಗಳು ಬರುತ್ತಲ್ವಾ? ಇಲ್ಲೊಂದು ಪ್ರಶ್ನೆ ಇದೆ ಸರ್. ಈಗ ನೀವು ಹೇಳದಂಗೆ 5,000 ಜನ ಇವ್ರೇನು ಗುರ್ತು ಮಾಡಿಲ್ಲ. ಇವ್ರೇನ್ ಹೇಳ್ತಿರೋದು, ನಾನು ಒಂದು ಸ್ಥಳವನ್ನ ನಿಗದಿ ಮಾಡ್ತೀನಿ, ಆ ಸ್ಥಳದಲ್ಲಿ ನಾನು ಇರ್ತೀನಿ, ಅವಾಗ ಅವಶ್ಯಕತೆ ಇದ್ದ ನಾಯಿಗಳು ಅಲ್ಲಿ ಬರಬೇಕು, ತಿನ್ಬೇಕು, ಹೋಗ್ಬೇಕು ಅಂತ. ನೀವು ಬಂದಿಲ್ವಾ, ವಾಟ್ ನೆಕ್ಸ್ಟ್ ಅನ್ನೋದೆಲ್ಲೂ ಹೇಳಿಲ್ಲ. ಹೌದು, ನಿಜ. ಒಂದು ಈಗ ನೀವು ಸ್ಟಾರ್ಟಿಂಗ್ ಹೋಗಿ ಮಾರ್ಕ್ ಮಾಡಿ ನಿಂತ್ಕೊಂಡ ತಕ್ಷಣ ಬಂದ್ಬಿಡಲ್ಲ, ನಾಯಿಗಳಿಗೆ ಗೊತ್ತಾಗ್ಬೇಕಲ್ಲ. ನೀವೇನು ಮೈಕ್ ತಗೊಂಡು ಅನೌನ್ಸ್ ಮಾಡ್ತೀರಾ, ಸರ್ಕಲ್ ಬನ್ನಿ ನಾವು ನಿಮ್ಗೆ ಊಟ ತಂದಿದೀವಿ ಅಂತ ಸರ್ಕಲ್ಗೆ ಮೈಕ್ ಅನೌನ್ಸ್ ಮಾಡ್ತಾರೆ? ಇಲ್ಲ. ಇವ್ರು ಅನೌನ್ಸ್ ಮಾಡೋದಕ್ಕೆ ಪ್ರಾಣಿಗಳ ಅರ್ಥ ಆಗುತ್ತಾ? ಇಲ್ಲ, ಅದು ಗೊತ್ತಿಲ್ಲ ನಮ್ಗೆ. ಸೊ ಯಾರು ಇನ್ನು ಟ್ರಯಲ್ ಮಾಡಿಲ್ಲ. ಅದಕ್ಕೆ ಹೇಳಿದ್ದನು ಗ್ರೇಟರ್ ಬೆಂಗಳೂರನ್ನ ವಿಶ್ವ ಮಟ್ಟಕ್ಕೆ ತಗೊಂಡೋಗ್ಬೇಕಲ್ಲ, ಇನ್ನೊಂದಷ್ಟು ಅನುದಾನಗಳನ್ನ ತರಬೇಕಲ್ಲ ಇವರು ಲೂಟಿ ಮಾಡೋದಕ್ಕೆ. ಅದಕ್ಕೆ ಹೊಸ ಹೊಸ ಯೋಜನೆಗಳನ್ನ ತಗೊಂಡ್ಬಂದು ದೊಡ್ಡದಾಗಿ ಸುದ್ದಿ ಮಾಡ್ತಿದ್ದಾರೆ. ಇಲ್ಲಿ ಇವ್ರು ಮಾಡ್ತಾರೋ ಬಿಡ್ತಾರೋ, ದೊಡ್ಡದಾಗಿ ಸುದ್ದಿ ಆಗ್ಬೇಕು. ಗ್ರೇಟರ್ ಬೆಂಗಳೂರು ಅನ್ನೋದಿದೆ, ನಾವು ಹಲವಾರು ಯೋಜನೆಗಳನ್ನ ತಗೊಂಡಿದೀವಿ. ನಾವು ಇಡೀ ದೇಶದ ವಿವಿಧ ರಾಜ್ಯದ ಪಾಲಿಕೆಗಳಿಗೆ, ನಗರಸಭೆಗೆ, ಪಟ್ಟಣ ಸಭೆಗೆ ಮಾದರಿ ಆಗ್ತೀವಿ ಅಂತ ಹೊರಟಿದ್ದಾರೆ. ಇದು ಇವತ್ತೇನು ಇವರು ನಾವು ಹೆಸರು ಮಾಡ್ತೀವಿ ಅಂತ ಹೊರಟಿದ್ದಾರೆ ರಾಜ್ಯ ದೇಶದಲ್ಲಿ, ನಾಳೆ ಇದನ್ನ ಮುಖಕ್ಕೆ ಮಸಿ ಬಳಸ್ಕೊ ಬರುವಂತ ಕೆಲಸದಲ್ಲಿ ಇವರು ಮತ್ತೆ ಮುಂದೆ ಇರ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಇಲ್ಲಿ 300 ಜನ ಬಿಬಿಎಂಪಿ ಇಲಾಖೆಯಲ್ಲಿ 300 ಜನ, 300ಕ್ಕೂ ಹೆಚ್ಚು ಜನ ವಿವಿಧ ಇಲಾಖೆಯಿಂದ ಓವಡಿ ಮೇಲೆ ಬಂದು ಕೆಲಸ ಮಾಡ್ತಿರುವಂತದ್ದು. ಬಿಬಿಎಂಪಿಲಿ ತನ್ನ ಆಡಳಿತಕ್ಕೋಸ್ಕರ ಅಧಿಕಾರಿಗಳನ್ನ ಅಥವಾ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಇವ್ರಿಗೆ ಶಕ್ತಿ ಇಲ್ಲ. ಇಂಥ ಅವೈಜ್ಞಾನಿಕ ಯೋಜನೆಗಳನ್ನ ತರೋದಕ್ಕೆ ಶಕ್ತಿ ಇದೆ ಇವರಿಗೆ. ಆಡಳಿತ ಯಂತ್ರ ಕುಂಟುತ್ತಾ ಇದೆ. ನೀವು ಯಾವುದೇ ಕಚೇರಿಗೆ ಹೋಗಿ ಒಂದು ಫೈಲ್ ಮೂವ್ ಆಗೋದಿಲ್ಲ. ಅದೇ ಕಾಂಟ್ರಾಕ್ಟರ್ ಫೈಲ್ ಹೋಗ್ಲಿ ಇಮಿಡಿಯೇಟ್ ಮೂವ್ ಆಗುತ್ತೆ. ಯಾಕೆಂದ್ರೆ ಅದು ಬರ್ತದೆ. ಸಾಮಾನ್ಯ ಒಬ್ಬ ಅರ್ಜಿ, ಒಬ್ಬ ಖಾತೆ, ನೀವು ಹೇಳಿದಂಗೆ ಈ ಖಾತೆ ಎಷ್ಟು ಜನಕ್ಕೆ ಮಾಡ್ಕೊಡ್ತಿದ್ದಾರೆ ಇವರು? ಸರ್ವರ್ ಇಲ್ಲ. ಬರ್ತ್ ಸರ್ಟಿಫಿಕೇಟ್ ಹೋಗಿ 50 ರೂಪಾಯಿ ಅಥವಾ 500 ರೂಪಾಯಿ ಕೊಡಬೇಕು. ನೀವು ಸತ್ತಂತ ಸಂದರ್ಭದಲ್ಲಿ ಹಣ ಉಳಿರ್ತೀರಿ, ಅದ್ರ ಡೆತ್ ಸರ್ಟಿಫಿಕೇಟ್ ತಗೊಳ್ಳಿ, ಅದಕ್ಕೂ ದುಡ್ಡು ಕೊಡಬೇಕು. ಈಗ ನೀವು ಹೇಳಿದಂಗೆ ಬಿಬಿಎಂಪಿ ಕಿವಿ ಮುಚ್ಕೊಳ್ಳೇಬೇಕು. ಯಾಕಂದ್ರೆ ಅಧಿಕಾರಿಗಳಿಲ್ಲ. ಓವಡಿ ಮೇಲೆ ಬಂದಿರೋರು ಏನ್ ಗೊತ್ತಿದೆ? 300ಕ್ಕೂ ಹೆಚ್ಚು ಜನ ನಾವು ಓವಡಿ ಮೇಲೆ ತಗೊಂಡು ಬೆಂಗಳೂರಲ್ಲಿ ಇಟ್ಕೊಂಡು ಹಲವಾರು ವರ್ಷಗಳಿಂದ ಕೂತಿದ್ದಾರೆ. 2 ವರ್ಷ ಮುಗಿದ ವಾಪಸ್ ಹೋಗ್ಬೇಕಂತ ಕಳಿಸಿಲ್ಲ, ಆಸಕ್ತಿ ಇವ್ರಿಗಿಲ್ಲ. ಸೊ ಇಂಥ ಅವೈಜ್ಞಾನಿಕ ಯೋಜನೆಗಳನ್ನ ತಗೊಂಡ್ಬರೋದು, ಲೂಟಿ ಮಾಡೋದೇ ಕೆಲಸ ಆಗೋಗಿದೆ ಬಿಬಿಎಂಪಿಗೆ. ವೀಕ್ಷಕರೇ ನೋಡಿ, ಮಾತನಾಡ್ತಾ ಇದ್ವಿ, ಬೀದಿ ನಾಯಿಗಳಿಗೆ ಊಟ ಹಾಕಬೇಕು, ತಪ್ಪಿಲ್ಲ. ಬಟ್ ಈಗ ನೋಡಿ 22 ರೂಪಾಯಿ ಅಂದರೆ ಒಂದು ನಾಯಿಗೆ ಊಟ ಹಾಕಲಿಕ್ಕೆ 22 ರೂಪಾಯಿ ಖರ್ಚು ಮಾಡುತ್ತಂತೆ. ಅದೇ BBMP ವ್ಯಾಪ್ತಿಯಲ್ಲಿ ಬರುವಂತಹ ಈ ಪ್ರಾಥಮಿಕ ಶಾಲೆಗಳು ಬರುತ್ತಲ್ವಾ, ಬಡವ್ರ ಮಕ್ಕಳು ಹೋಗುವಂಥದ್ದು ಆ ಶಾಲೆಗಳಿಗೆ, ಆ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ ಇದೆ. ಒಂದು ಮಗುವಿಗೆ 12 ರೂಪಾಯಿ ಮಾತ್ರ ಖರ್ಚು ಮಾಡ್ತಾ ಇದೆ. ಹಾಗಾದರೆ ಒಂದು ಮಗು, ಬಡವ್ರ ಮಕ್ಕಳ ಮಗು ನಾಯಿಗಿಂತ ಕೀಳಾಗ್ಬಿಡ್ತಾ? ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಸಣ್ಣ ಬ್ರೇಕ್ನ ನಂತರ. ಮಳೆ, ಮಚ್ಚು, ರಕ್ತ, ಕೇಡಿ ಖದರ್ ಜೋರು. ಎಪ್ಪತ್ತರ ಕಾಲಘಟ್ಟ, ರೌಡಿಗಳ ಹೊಡೆದಾಟ, ಇವನೇ ಕೇಡಿ. ಧ್ರುವ, ಸಂಜು ಬಾಬಾ, ಮಾಸ್ ಪರ್ಫಾರ್ಮೆನ್ಸ್ ಝಲಕ್. ಐದು ಭಾಷೆಗಳಲ್ಲಿ ಟೀಸರ್, ಮುಂಬೈನಲ್ಲಿ ಪ್ರೇಮ್ಸ್ ದರ್ಬಾರ್. ಕೇಡಿ ಕರಾಮತ್ತು, ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ 7:27ಕ್ಕೆ. ದಿನಕ್ಕೆ 6 ಜನ ಬಿದ್ದು ಸಾಯ್ತಾ ಇದ್ದಾರೆ. ನಾನಿರುವಂತದ್ದು ಬಾಗ್ಲೂರು ಕ್ರಾಸ್ ನಿಂದ ಏರ್ಪೋರ್ಟ್ಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆಯ ಮಧ್ಯಭಾಗದಲ್ಲಿ ನಾನಿದ್ದೇನೆ. ಸಾವೇನ್ ನಾವು ಕೆಳಗೆ ಬರಂಗೇನಿಲ್ಲ, ಆದಷ್ಟು ಕದೆ ಬರ್ತದೆ. ಇಲ್ಲಿ ಬಂದ್ರು ಸಾಕು ಗಾಡಿಯಲ್ಲಿ. ಕಾಲ್ ಮುರ್ಕೊಂಡಿರೋರು ಅವರೇ. ದಿಸಕ್ಕೆ ಹೆಂಗಿಲ್ಲ ಅಂದ್ರೂ 1-2 ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ. ಯಾವಾಗ ಬರ್ತಾರೆ
ಅಗೀತಾರೆ, ಅವ್ರು ಕೇಬಲ್ ಹಾಕೊಂತಾರೆ, ಅವ್ರ ಕೆಲಸ ಮುಗಿಸ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ. ಭಾಳ ತೊಂದರೆ ಆಗುತ್ತೆ ಮೇಡಮ್ ಓಡಾಡೋದಕ್ಕೆ. ಆ ಟರ್ನಿಂಗಲ್ಲಿ ತುಂಬಾನೇ ಆಕ್ಸಿಡೆಂಟ್ಗಳಾಗ್ತವೆ. ಒಂದು ಆಕ್ಸಿಡೆಂಟ್ ಆಗಿದೆ ಅಲ್ಲಿ, ದಿನಕ್ಕೆ 6 ಜನ ಬಿದ್ದು ಸಾಯ್ತಾ ಇದ್ದಾರೆ. ಈ ಬಾಗ್ಲೂರು ಸರ್ಕಲ್ ಕೊನೆ ಮುಟ್ಟೋದ್ರೊಳಗಾಗಿ ಒಂದು ತಿಂಗಳಿಗೆ ಒಂದು 15ರಿಂದ 20 ಜನ ಸಾಕ್ತಾರೆ. ಬಿದ್ದವ್ರು ನಿಂತಿದ್ದೀವಿ, ಬೇರೆ ಏನೂ ಮಾಡೋಕ್ಕಾಗಿಲ್ಲ, ನಮಗೆ ಏನು ಮಾಡೋಕ್ಕಾಗ್ತದೆ? ಯಾರಿಗೇಳೋಣ ನಮ್ ಪ್ರಾಬ್ಲಮ್ಮು ಇಂದು ರಾತ್ರಿ 8:27ಕ್ಕೆ. ವೆಲ್ಕಮ್ ಬ್ಯಾಕ್. ಹೆಸರು ಮಾತನಾಡ್ತಾ ಇದ್ವಿ, ಬಡವರ ಮಕ್ಕಳು ಓದುವಂತಹ ಪ್ರಾಥಮಿಕ ಶಾಲೆಗಳಲ್ಲಿ, BBMP ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಗಳಲ್ಲಿ ಬಿಸಿ ಊಟದ ವ್ಯವಸ್ಥೆ ಇದೆ. ಪ್ರತಿ ಮಗುವಿಗೆ 12 ರೂಪಾಯಿ ಖರ್ಚು ಮಾಡುತ್ತೆ ಬಿಸಿ ಊಟಕ್ಕೆ. ಅದೇ ಬೀದಿ ನಾಯಿಗೆ ಊಟ ಹಾಕಬೇಕು ಅಂತ ಹೇಳಿದ್ರೆ 22 ರೂಪಾಯಿ ಖರ್ಚು ಮಾಡ್ತಾ ಇದೆ. ಅದರ ಅರ್ಥ ಬೀದಿ ನಾಯಿಗಿಂತ ಕೀಳಾಗ್ಬಿಟ್ರ ಬಡವ್ರ ಮಕ್ಕಳು ಅಂತ. ಉತ್ಕರ್ಷ್ ಏನು ಹೇಳ್ತೀವಿ ಇದಕ್ಕೆ? ಇದನ್ನು ಈ ರೀತಿಯ ಲೆಕ್ಕಾಚಾರ ಹಾಕಿದ್ರೆ ತುಂಬ ನೋವಾಗುತ್ತಲ್ವಾ ಅಂತ. ನೋಡಿ, ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ, ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ. ಹಾಗಾಗಿ ಲೂಟಿ ಮಾಡಲಿಕ್ಕೆ ಇದೊಂದು ವ್ಯವಸ್ಥೆ ಆಗಿದೆ. ಇದೊಂದು ರೀತಿಯ ರೂಪುರೇಷೆಗಳನ್ನು ತಯಾರು ಮಾಡ್ಕೊಳ್ತಕ್ಕಂಥದ್ದು ಕೂಡ ಆಗ್ತಾ ಇದೆ. ಇವತ್ತು ಸರ್ಕಾರದ ಯಾವುದೇ ಇಲಾಖೆ ತಗೊಳ್ಳಿ, ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಆರೋಗ್ಯ ಇರ್ಬೋದು, ಅಥವಾ ಶಿಕ್ಷಣ ಇರ್ಬೋದು, RDPR ಇಲಾಖೆ ಇರ್ಬೋದು, IT-BT ಸೆಕ್ಟರ್ ಇರ್ಬೋದು, ಕೃಷಿ ಇರ್ಬೋದು, ಎಲ್ಲಾ ಇಲಾಖೆಗಳಲ್ಲಿ, ವಿಶೇಷವಾಗಿ ನಗರಾಭಿವೃದ್ಧಿಯಲ್ಲಿ ಕೂಡ ಎಲ್ಲಾ ಇಲಾಖೆಯಲ್ಲಿ ಕೂಡ ಕಮಿಷನ್ ದಂಧೆ ನಡೀತಾ ಇದೆ. ಅಬಕಾರಿ ಇಲಾಖೆಯಲ್ಲಂತೂ ಹೇಳಲಿಕ್ಕೆ ಆಗೋದಿಲ್ಲ, ಆ ರೀತಿಯ ಭ್ರಷ್ಟಾಚಾರ ಅನ್ನೋಂಥ ತಾಂಡವಾಡ್ತದೆ. ಮತ್ತೆ ವಿಶೇಷವಾಗಿ ಇವತ್ತು BBMP ಅಂತಂದ್ರೆ ಎಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಭ್ರಷ್ಟಾಚಾರದ ಅನೇಕ ರೀತಿಯ ಆರೋಪಗಳು BBMP ಮೇಲಿದೆ. ಅತ್ಯಂತ ಭ್ರಷ್ಟ ಅಧಿಕಾರಿಗಳು ಇವತ್ತಿಗೂ ಕೂಡ ಅಲ್ಲಿದ್ದಾರೆ. ಇವತ್ತು ಬಹಳ ಸ್ಪಷ್ಟವಾಗಿ ನೀವು ಹೇಳದಂಗೆ 12 ರೂಪಾಯಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆ ವಿದ್ಯಾರ್ಥಿ ಮೇಲೆ ಇವ್ರು ತಗೊಳ್ತಾರೆ. ಆದ್ರೆ ನಾಯಿ ಮೇಲೆ ಇವ್ರು ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥ ದುಡ್ಡು ಎಷ್ಟು ಅಂತಂದ್ರೆ 27 ರೂಪಾಯಿ. ಇಲ್ಲಿ ನೋಡಿ, ನಾನು ಈಗ ಜಸ್ಟ್ ಶಾಲೆಗಳಲ್ಲಿ ಇರ್ತಕ್ಕಂಥ, ಅದೇ ನಿಮ್ಗೆ ಕೊಡ್ತೀನಿ, ಒಂದು ಲೆಕ್ಕ ಆಗ್ತಿದೆ. ಈಗ ಒಟ್ಟು ಲೆಕ್ಕ ಇರುವಂಥದ್ದು 3 ಲಕ್ಷ ಹೆಚ್ಚು ಕಡಿಮೆ ಬೀದಿ ನಾಯಿಗಳಿದೆ ಅಂತ. 22 ರೂಪಾಯಿ ಅಂತ ಹಾಕಿದ್ರೆ 3 ಲಕ್ಷ ನಾಯಿಗಳಿಗೆ ಏನಾದರೂ ನೀವು ಊಟ ಹಾಕ್ಲಿಕ್ಕೆ ಹೋದ್ರೆ 66 ಕೋಟಿ ಆಗುತ್ತೆ. ಎಲ್ಲಿಂದ ಅದನ್ನೇ ಹೇಳಲಿಕ್ಕೆ ಬಂದೆ. ಶಾಲೆಗಳಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ್ರಿ, ಜನಸಾಮಾನ್ಯರವರು, ಆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಕೊಡಬೇಕಾದಂತ ಮೂಲಭೂತ ಸೌಕರ್ಯಗಳಿಲ್ಲ. ಅವರು ಕೊಡಬೇಕಾದಂತ ಬಿಸಿ ಊಟವನ್ನು ನಿಲ್ಸಿದ್ದೀರಾ. ಸರಿಯಾಗಿ ನೀವು ಇವತ್ತು ಪ್ರತಿ ಶಾಲೆಗಳಿಗೆ 50 kg ಬೇಳೆ ಹೋದ್ರೆ ಅದರಲ್ಲಿ 12 kg ಬರೀ ಕಲ್ಲು ಕಡ್ಡಿ, 38 kg ನೀವು ಕಳಪೆ ಬೆಳೆಯನ್ನು ಕೊಟ್ಟು ಅಲ್ಲಿ ಸರಿಯಾದ ಬಿಸಿ ಊಟದ ವ್ಯವಸ್ಥೆ ಇಲ್ಲ. ಊಟದ ವ್ಯವಸ್ಥೆ ಅಂತೂ ಅತ್ಯಂತ ಹೀನಾಯ ಪರಿಸ್ಥಿತಿಗೆ ತಲುಪಿದೆ. ಸೊ ಜನಸಾಮಾನ್ಯರ ಪರಿಸ್ಥಿತಿನೇ ಇವತ್ತು ಇದಿರ್ಬೇಕಾದ್ರೆ ಇವತ್ತು ಸ್ಮಾರ್ಟ್ ಮೀಟರ್ ಎನ್ನುವಂತ ದೊಡ್ಡ ದಂಧೆಯನ್ನೇ BBMP ಮಾಡ್ತಾ ಇದೆ. ಪ್ರತಿ ಗುಜರಾತ್ ಇರ್ಬೋದು, ತೆಲಂಗಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ನಿಮಗೆ ಒಂದು ಸ್ಮಾರ್ಟ್ ಮೀಟರ್ಗೆ 800 ರಿಂದ 900 ರೂಪಾಯಿ ಆದ್ರೆ ಕರ್ನಾಟಕದಲ್ಲಿ ಮಾತ್ರ 10,000 ರೂಪಾಯಿ ನೀವು ಸ್ಮಾರ್ಟ್ ಮೀಟರ್ ನ ತರ್ತಾ ಇದ್ದೀರಾ. ಆ ಸ್ಮಾರ್ಟ್ ಮೀಟರ್ ನ ತಗೊಂಡ್ಬಂದಿರ್ತಕ್ಕಂಥ ಕಾರಣ ನಿಮ್ಗೆ ಕೋರ್ಟ್ ಚೀಮಾರಿ ಹಾಕಿದೆ. ಅದಕ್ಕಿಂತ ದಹನೀಯ ಪರಿಸ್ಥಿತಿ ಅಂತಂದ್ರೆ, ಪಾಪ ಕಷ್ಟಪಟ್ಟಿರ್ತಕ್ಕಂಥ ಬಡವರ್ಗದ ಜನ ತೋರ್ಸ್ಕೊಳ್ಲಿಕ್ಕೆ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋದ್ರೆ ಜನೌಷಧಿ ಕೇಂದ್ರಾಲಯಗಳನ್ನ ಅದಕ್ಕೆ ತಡೆ ತಗೊಂಡ್ಬರುವಂತಹ ಕೆಲಸವನ್ನು ಸರ್ಕಾರ ಮಾಡ್ತು. ಅದಕ್ಕೆ ಕೂಡ ಕೋರ್ಟ್ ಚೀಮಾರಿ ಆಗ್ತು. ಇವತ್ತು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ಅನೇಕ ಜ್ವಲಂತ ಸಮಸ್ಯೆಗಳಿದೆ. ಪ್ರಾಕ್ಟಿಕಲ್ ಆಗಿ ಥಿಂಕಿಂಗ್ ಅನ್ನುವಂಥದ್ದು ಇವತ್ತು ಸರ್ಕಾರದಲ್ಲಿ ಇಲ್ಲ. ಲಾಜಿಕಲ್ ರೀಸನಿಂಗ್ ಕೂಡ ಇಲ್ಲ. ಸೈಂಟಿಫಿಕ್ ಥಿಂಕಿಂಗ್ ಅನ್ನುವಂಥದ್ದಿಲ್ಲ. ಸುಮ್ನೆ ನೀವು ಹಣವನ್ನ ಲೂಟಿ ಮಾಡ್ಬೇಕು, ಅದಕ್ಕೆ ಈ ರೀತಿ ಯೋಜನೆಗಳನ್ನ ತರ್ತೀರಾ. ಕ್ರಾಸ್ ಚೆಕ್ ಹೇಗ್ ಮಾಡ್ತೀರಿ? ಸರಿ, ಯಾವುದೋ ಒಂದು ಅಧಿಕಾರಿಯನ್ನು ನೇಮಿಸ್ತೀರಾ, ಯಾವುದೋ ಒಂದು ವ್ಯಕ್ತಿಯನ್ನು ನೇಮಿಸ್ತೀರಾ, ಅವ್ನು ಎಲ್ಲೋ ಹೋದ ನಾಯಿಗೆ ಊಟ ಕೊಡ್ಬೇಕಾದ್ರೆ ಅವನನ್ನ ಎಲ್ಲಿ ಹುಡ್ಕೊಂಡು ಹೋಗ್ತೀರಾ? ಅಥವಾ ತಂದಂತ ಊಟದ ಪರಿಸ್ಥಿತಿ ಏನು? ಊಟ ಕೆಟ್ಟೋಯ್ತಪ್ಪ, ಯಾವ್ದು ನಾಯಿಗಳೇ ಬರಲಿಲ್ಲ, ಆ ಊಟವನ್ನ ಏನ್ ಮಾಡ್ತೀರಾ? ಮತ್ತೆ ಹಾಕ್ದಂತ ದುಡ್ಡಿಗೇನು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಾ? ಸೊ ಈ ರೀತಿಯ ಅನೇಕ ಪ್ರಶ್ನೆಗಳು ಬರುತ್ತೆ. ಇವತ್ತು ನಾನು ಹೇಳುವಂತದ್ದು ಏನು ಅಂತಂದ್ರೆ, ಕಳಕಳಿಯ ಪ್ರಾರ್ಥನೆ. ನಾವು ಯಾವುದೇ ಪಾರ್ಟಿಯವರು ಇರ್ಬೋದು, BBMP ಇರ್ಬೋದು, ಸರ್ಕಾರಕ್ಕಾಗಿರ್ಬೋದು, ಜನ ಇವತ್ತು ಸಾಯ್ತಾ ಇದ್ದಾರೆ. ಜನಗಳಿಗೆ ಸಿಗ್ಬೇಕಾದಂತ ಮೂಲಭೂತ ಅಂಶಗಳು ಸಿಗ್ತಾ ಇಲ್ಲ. ಬೆಲೆ ಏರಿಕೆಯಿಂದ ತತ್ತರಿಸಿದ ಜನ. ನೀವು ಅದನ್ನ ಚರ್ಚೆ ಮಾಡಿ, ಅದಕ್ಕೆ ಏನೇನ್ ಯೋಜನೆಗಳನ್ನ ತರಬಹುದು ಅದಕ್ಕೆ ತಗೊಬನ್ನಿ. ನೀವು ಅದು ಬಿಟ್ಟು ಈ ರೀತಿ ಜನರ ದುಡ್ಡನ್ನು ತಗೊಂಡು ಹೋಗಿ ನಾಯಿಗಳಿಗೆ ನಾವು ಚಿಕನ್ ಬಿರಿಯಾನಿ ಕೊಡ್ತೀವಿ, ಇನ್ನೊಂದೇನೋ ಕೊಡ್ತೀವಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವೆಲ್ಲ ಕೂಡ ಚರ್ಚೆ ಮಾಡ್ಬೇಕು. ಮತ್ತೆ ಬಹಳ ಪ್ರಮುಖವಾಗಿ ಇಲ್ಲಿ ಊಟ ಕೊಡುವಂತದ್ರ ಬಗ್ಗೆ ಏನು ಸಮಸ್ಯೆ ಅನ್ನುವಂಥದ್ದಲ್ಲ, ಆದ್ರೆ ಇದನ್ನ ಅಸ್ತಿತ್ವಕ್ಕೆ, ಎಕ್ಸಿಕ್ಯೂಷನ್ಗೆ ತರಬೇಕಾದ್ರೆ ಎಷ್ಟರ ಮಟ್ಟಿಗೆ ನೀವು ಎಕ್ಸಿಕ್ಯೂಟ್ ಮಾಡ್ತೀರಾ? ಮತ್ತು ಬಹಳ ಪ್ರಮುಖವಾಗಿ ಇವತ್ತಿನ ಸರ್ಕಾರ ಈಗಾಗಲೇ ಖಜಾನೆಯಲ್ಲಿ ದುಡ್ಡಿಲ್ಲದೆ ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದೆ. ಇನ್ನು ಎಷ್ಟರ ಮಟ್ಟಿಗೆ ಇವರು ಇದನ್ನ ಅಸ್ತಿತ್ವಕ್ಕೆ ತರೋ ಕಡೆ ಕೆಲಸ ಮಾಡ್ತಾರೆ? ಮೂಕ ಪ್ರಾಣಿಗಳ್ರಿ ಪಾಪ ಅವರು. ವಿದ್ಯಾರ್ಥಿಗಳದ್ದೇ ಈ ಪರಿಸ್ಥಿತಿ, ಜನಸಾಮಾನ್ಯರದ್ದೇ ಈ ಪರಿಸ್ಥಿತಿ. ಇನ್ನೊಂದು ಪ್ರಶ್ನೆ ಬರ್ತೀಗ, ಯಾವ್ದಾದ್ರು ಹಾಸ್ಟೆಲ್ಸ್ ಆಗಿರ್ಬೋದು, ಹಾಸ್ಟೆಲ್ಸ್ ಅಲ್ಲಿ ಏನಾದ್ರು ಊಟ ಸರಿಯಿಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ.
ಈಗ ನಾಯಿ ಅಂತೂ ಪ್ರತಿಭಟನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾಯಿ ಅಂತ ಈಗ ನಾಳೆ ಬೆಳಗ್ಗೆ ಊಟ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಮನೆ ಮುಂದೆ ಸದಾಶಿವ ನಗರದ ಮನೆ ಮುಂದೆ ಎಲ್ಲಾ ನಾಯಿಗಳನ್ನ ಬಿಟ್ಟು ಪ್ರತಿಭಟನೆ ಮಾಡ್ಲಿಕ್ಕೆ ಆಗುತ್ತಾ ಅಥವಾ ಯಾವ್ದಾದ್ರು ನಾಯಿ ಬಗಳಕ್ಕಾಗುತ್ತಾ ಅಲ್ಲಿ ಹೋಗಿ? ಇಲ್ಲ, ಪ್ರಾಣಿ ಪ್ರಿಯರು ಏನಿದಾರಲ್ಲ ಅವರು ಒಂದಷ್ಟು ನಾಯಿಗಳನ್ನ ಕರ್ಕೊಂಡು ಹೋಗಿ ಪ್ರತಿಭಟನೆ ಮಾಡಬಹುದು. ನಮ್ಮ ನಾಯಿಗೆ ಅಸ್ವಸ್ಥ ಆಗಿದೆ, ನಮ್ಮ ನಾಯಿಗೆ ಇವತ್ತು ರೇಬಿಸ್ ಅಟ್ಯಾಕ್ ಆಗಿದೆ, ಇವತ್ತು ಜ್ವರ ಬಂದಿದೆ, ಇದಕ್ಕೆ ಮೂಲ ಕಾರಣ ನಿಮ್ಮ ಸರ್ಕಾರ ಅಥವಾ ನಿಮ್ಮ ಇಲಾಖೆ ಕೊಟ್ಟಂತ ಊಟವನ್ನ ತಿಂದು ನನ್ನ ನಾಯಿಗೆ ಅಥವಾ ನಾವು ನಮ್ಮ ಏರಿಯಾದ ನಾಯಿಗಳಿಗೆ ಇಲ್ಲಿ ಲೂಸ್ ಮೋಷನ್ ಆಗಿದೆ, ಇದಕ್ಕೆ ನೀವೇ ನೇರವಣೆ ಅಂತೇಳಿ ಪ್ರಾಣಿ ಪ್ರಿಯರು ಹೋಗ್ಬೇಕೇ ಹೊರತು ನಾಯಿಗಳು ಯಾವುದೇ ಕಾರಣಕ್ಕೂ ಹೋಗಲ್ಲ. ನಾಯಿಗಳು ಇವತ್ತಿಗೂ ಅದು ಕಷ್ಟ ಆಗ್ಲಿ, ಸುಖ ಆಗ್ಲಿ, ಹಸಿವಾಗ್ಲಿ, ನೋವಿನಲ್ಲಿ ಅದೇ ಅನುಭವಿಸ್ತಿದೆ ಹೊರತು ಯಾವುದೇ ಮನುಷ್ಯನಿಗೆ ಹೇಳ್ತಿಲ್ಲ. ಈಗ ನೀವು ಹೇಳಿದ್ರಿ ಬಡವರ ಊಟಕ್ಕೆ 12 ರೂಪಾಯಿ ಅಂತೇಳಿ. ಇವತ್ತು ಪ್ರಾಣಿಗಳಿಗೆ ಬೆಲೆ ಜಾಸ್ತಿ ಯಾಕೆ ಅಂದ್ರೆ ಇವತ್ತು ದುಡ್ಡಿರೋರು ಮನುಷ್ಯರನ್ನ ಪ್ರೀತಿಸ್ತಾ ಇಲ್ಲ, ಪ್ರೀತಿಸ್ತಿರೋದು ಒಂದು ಫೋನು, ಒಂದು ವೆಹಿಕಲ್, ಅದು ಬಿಟ್ರೆ ಪ್ರಾಣಿಗಳಿಗೆ ಲಕ್ಷ ಬೇಕಾದ್ರೂ ಕೊಟ್ಟು ತಗೊಬಂದು ಸಾಕಿ ಅದನ್ನ ಸಲುಹಿಸಬೇಕು. ಅದೇ ಬದಲು ಒಬ್ಬ ಬಡ ಮಗುವನ್ನ ಅಡಾಪ್ಟ್ ಮಾಡಿಕೊಂಡು ಕನಿಷ್ಠ ಸರ್ಕಾರಿ ಶಾಲೆಯಲ್ಲೇ ಓದಿಸ್ಲಿ, ಏನು ಅಂತ ಖರ್ಚಾಗೋದಿಲ್ಲ. ನೀವು ನಾಯಿಗೆ 1 ಲಕ್ಷ ಕೊಟ್ಟು ನಾಯಿ ತರ್ತೀರಿ, ಪ್ರತಿದಿನ ಅದಕ್ಕೆ ಬಟ್ಟೆ ಹೊಲಿಸ್ತೀರಿ, ಅದೇ ಬಟ್ಟೆನ ಒಂದು ಬಡ ಮಕ್ಳಿಗೆ ದಾನ ಮಾಡಿ, ಅವಾಗ ನಿಮ್ಮನ್ನ ದೇವರು ಕಾಪಾಡೋದಿಲ್ಲ. ಅದಕ್ಕೆ ನಾನು ಕೊಡ್ತೀನಿ ಸರ್. ಇದೇನು ಗೊತ್ತಾ, ಎಷ್ಟೋ ಮಂದಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ದೊಡ್ಡವರೆಲ್ಲ ತುಂಬ ಪ್ರಾಣಿ ಪ್ರಿಯರೇ ಆಗಿರ್ತಾರೆ. ಏನಾದರೂ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿಬಿಟ್ರೆ ಅಲ್ಲಿ ರಕ್ತ ನಿಲ್ಲಿಕ್ಕೆ ಬಟ್ಟೆ ಕೂಡ ಕಟ್ಟಲ್ಲ ಸರ್, ಅಂಥವ್ರಿಗೆ ಬಿಟ್ಟು ಲಕ್ಷ ಕೊಟ್ಬಿಟ್ಟು ಪ್ರಾಣಿ ಸಾಕ್ತಾ ಇರ್ತಾರೆ. ಅವ್ರಿಗೆ ಮನುಷ್ಯ ಕೂಡ ಒಬ್ಬ ಪ್ರಾಣಿ, ಮಾನವೀಯತೆ ಸತ್ತೋಗ್ಬಿಟ್ಟಿದೆ ಅಂತ. ಅದೇ ಸರ್, ಜನಗಳು ಪ್ರೀತಿಸ್ತಿರೋದು ಇಷ್ಟೇನೆ, ಮನುಷ್ಯತ್ವನ ಪ್ರೀತಿಸ್ತಿಲ್ಲ, ಮನುಷ್ಯನನ್ನ ಪ್ರೀತಿಸ್ತಿಲ್ಲ. ಇವತ್ತು ದ್ವೇಷ, ಅಸೂಹೆಯನ್ನು ಜಾಸ್ತಿ ಆಗಿದೆ. ಇವತ್ತು ಸಾಮಾಜಿಕ ಜಾಲತಾಣದಲ್ಲೂ ಅಷ್ಟೇ, ನೀವು ಒಳ್ಳೆ ವಿಚಾರವನ್ನು ಹಂಚ್ಕೊಂಡ್ರೆ ಕನಿಷ್ಠ 10 ಜನನೂ ನೋಡೋದಿಲ್ಲ. ಅದೇ ನೀವು ಯಾವ್ದಾದ್ರು ಕ್ರೈಮ್ ರಿಲೇಟೆಡ್ ಇನ್ನೊಂದು ರಿಲೇಟೆಡ್ ತಗೊಂಬನ್ನಿ, ಅದು ಸಿಕ್ಕಾಬಿಟ್ಟೆ ಯೂಸ್ ಆಗುತ್ತೆ. ಅದಕ್ಕೆ ಜನಗಳಿಗೆ ಬೇಕಾಗಿರೋದು ಏನು ಗೊತ್ತಾ, ಒಳ್ಳೇದು ಯಾರಿಗೂ ಬೇಕಿಲ್ಲ, ಒಳ್ಳೆಯವ್ರು ಯಾರಿಗೂ ಬೇಕಾಗಿಲ್ಲ. ಲೂಟಿ ಮಾಡೋರು ಬೇಕಿದೆ, ದ್ವೇಷ ಮಾಡೋರು ಬೇಕಿದೆ, ಕ್ರೈಮ್ ಬೇಕಿದೆ, ಸೆಕ್ಸ್ ಬೇಕಿದೆ. ಇದೆಲ್ಲವೂ ಮನುಷ್ಯನ ಆಳವಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಬಡವರನ್ನ ನೋಡಿದಾಗ ಕರಗೋ ಮನಸ್ಸು ಯಾರಿಗೂ ಇಲ್ಲ, ಮನುಷ್ಯತ್ವದಲ್ಲಿ ಪ್ರೀತಿ ಮಾಡೋದು ಯಾರಿಗೂ ಇಲ್ಲ. ಇವತ್ತು ಇನ್ವಿಟೇಷನ್ ಕಾರ್ಡ್ ಅನ್ನ ವಾಟ್ಸ್ಆಪ್ ಅಲ್ಲಿ ಕಳಿಸೋದು ರೂಢಿ ಆಗೋಗಿದೆ. ಮುಂಚೆ ಹುಡಿಕೊಂಡು ಹೋಗಿ ಎಲ್ಲಿದಾರಲ್ಲಿ ಹೋಗಿ ಹಳ್ಳಿಗೆ ಹುಡ್ಕೊಂಡು ಹೋಗಿ ನಾವು ಇನ್ವಿಟೇಷನ್ ಮದುವೆ ಕರೀತಾ ಇದ್ವಿ. ಇವತ್ತು ಯಾರು ಕರೀತಿದ್ದಾರೆ? ಇವತ್ತು ಎಲ್ಲವೂ ಬದಲಾಗಿದೆ. ಆದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಅಗತ್ಯವಾಗಿರಬೇಕಾಗಿರೋದಂಥದ್ದು ಮನುಷ್ಯತ್ವ. ಆ ಮನುಷ್ಯತ್ವ ಇರೋದ್ರಿಂದಾನೇ ಬೆಂಗಳೂರಲ್ಲಿ ಒಂದಷ್ಟು ಪ್ರಾಣಿ ಪ್ರಿಯರು, ಇವತ್ತು ಒಂದಷ್ಟು ಪಾರಿವಾಳಗಳಿಗೆ ಊಟ ಆಗ್ತಿರುವಂಥದ್ದು, ನಾಯಿಗಳಿಗೆ ಊಟ ಆಗ್ತಿರುವಂಥದ್ದು. ಇವತ್ತು ನನ್ನ ಮನೆಗೆ ಪ್ರತಿದಿನ 4 ಬೆಕ್ಕುಗಳು ಬೆಳಗ್ಗೆನೂ ಬರ್ತವೆ, ರಾತ್ರಿನೂ ಬರ್ತವೆ. ನನ್ನ ಮನೇಲಿ ಮಲಗೋದಿಲ್ಲ ಅವು, ಆದ್ರೆ ಬೆಳಗ್ಗೆ ರಾತ್ರಿ ಬಂದು ನನ್ನ ಮನೇಲಿ ಹಾಲನ್ನು ತಿಂದು ಹೋಗ್ತವೆ. ಅದು ನಾನು ಮಾಡ್ತಿರುವಂಥ ಧರ್ಮ. ಹಾಗಾಗಿ ಪ್ರತಿಯೊಬ್ಬರು ತನ್ನ ಏರಿಯಾದಲ್ಲಿರುವಂತಹ ಪ್ರಾಣಿಗಳನ್ನ, ಬೀದಿ ನಾಯಿಗಳನ್ನ ಪ್ರೀತಿಸಬೇಕಿದೆ. ಕೆಲವು ಅಹಿತಕರ ಘಟನೆಗಳಾಗಿದೆ, ಅದಕ್ಕೂ ನಾವು ಪರಿಹಾರ ಕಂಡುಕೊಳ್ಬೇಕೇ ಹೊರತು ಆ ನಾಯಿ ನನಗೆ ಕಚ್ಚಕ್ ಬರ್ತು, ಬಗಳಕ್ ಬರ್ತು ಅಂತೇಳಿ ನಾವು ಅದನ್ನು ದ್ವೇಷಿಸಬಾರ್ದು. ಅದಕ್ಕೇನೋ ಹೊಟ್ಟೆ ಹಸ್ದಿರ್ಬೋದು, ಅದಕ್ಕೆ ಬಂದಿರ್ಬೋದು, ಅದಕ್ಕೇನೋ ನೋವು ಇರ್ಬೋದು. ಆ ನೋವನ್ನು ಆಲಿಸುವಂತ ಮನಸ್ಥಿತಿ ಪ್ರತಿಯೊಬ್ಬ ಮಾನವನಿಗೂ ಬಂದ್ರೆ ಇಂಥ BBMP ಅವರು ಫ್ರೀಯಾಗಿ ಊಟ ಹಂಚೋದು ಬೇಕಾಗಿಲ್ಲ, ಸರ್ಕಾರನು ಇದಕ್ಕೆ ಜವಾಬ್ದಾರಿ ತಗೊಂಡು ಬರುವಂತ ಅವಶ್ಯಕತೆ ಇಲ್ಲ. ಓಕೆ ಪ್ರಸಾದ್ ಸರ್, ನೋಡಿ ಈಗ ನಾನು ಸ್ಟಾರ್ಟಿಂಗಿಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೋಡಿ, ನಾಯಿಗಳಿಗೆ ಊಟ ಕೊಡೋದ್ರಲ್ಲಿ ನಾವೇನು ಕೂಡ ತಕರಾರನ್ನು ತೆಗಿತಾ ಇಲ್ಲ, ಬಟ್ ಮಕ್ಕಳಿಗೇನೆ, ಬಡವ್ರ ಮಕ್ಕಳಿಗೇನೆ 12 ರೂಪಾಯಿ ಕೊಡ್ತೀರಿ ನೀವು ಒಂದು ಊಟಕ್ಕೆ, ನಾಳೆಗೆ 22 ರೂಪಾಯಿ ಅಂತ ಲೆಕ್ಕ ಹಾಕ್ತಿದ್ರಿ. ಇವು ಓವರಾಲ್ ಆಗಿ ನೋಡ್ತಿದ್ರೆ ಇದು ದುಡ್ಡು ಹೊಡೆಯೋ ಒಂದು ಸ್ಕ್ಯಾಮ್ ಅಷ್ಟೇನೆ ಅಂತ. ಆಯಿತು, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ. ಅವ್ರಿಗೆ ಮಕ್ಕಳು ಕೊಡೋದು ವೆಜ್ಜಾ ನಾನ್ ವೆಜ್ಜಾ? ಅವರು ವೆಜ್ಜು ಕೊಡ್ತಾರೆ, ಮೊಟ್ಟೆನೂ ಕೊಡ್ತಾರೆ. ಅಲ್ಲ, ಚಿಕನ್ ಕೊಡ್ತಾರಾ? ಇಲ್ಲ. ಹಾಗಾದ್ರೆ ಈಗ ನಾಯಿ ಕೊಡೋ ಚಿಕನ್ ಅಲ್ಲಿ ನಿಮ್ಗೆ ಯಾರು ಹೋಗಿ ಚೆಕ್ ಮಾಡ್ತಾರೆ? ಅವರು ಬರೀ ಚರ್ಮ ಕೊಡ್ತಾರ, ಕಾಲ್ ಕೊಡ್ತಾರ, ತಲೆ ಕೊಡ್ತಾರ ಅಂತ ಯಾರು ಏನು ಚೆನ್ನಾಗಿರುವಂತ ಪ್ರೋಟೀನ್ ಕರೆಕ್ಟ್ ಆಗಿರುವಂತ ಮಾಂಸವನ್ನೇ ಕೊಡ್ತಾರ ಅಂತ ಏನ್ ಗ್ಯಾರಂಟಿ ಇದೆ? ಇಲ್ಲ, ಹೋಗ್ಲಿ. ನೋಡಿ, ಮಕ್ಕಳಿಗೂ ನಾನ್ ವೆಜ್ ಕೊಡೋದು ಅಂತೇಳಿ ಇತ್ತು. ಬಟ್ ಏನಂದ್ರೆ ಅಲ್ಲಿ ಏನಾಗ್ತದೆ, ಕೆಲವರು ವೆಜ್ ಇರ್ತಾರೆ, ಕೆಲವರು ನಾನ್ ವೆಜ್ ಇರ್ತಾರೆ. ಇವಾಗ ಶಾಲೆಯಲ್ಲಿ ನಾನ್ ವೆಜ್ ಮಾಡ್ಬಿಟ್ಟು ಅಂದ್ರೆ ಮೊಟ್ಟೆಗೆ ಸುಮಾರು ಆ ಒಂದು ಉದ್ದೇಶದಿಂದನೇ ಇಲ್ದರೆ ಇನ್ನೂ ಹೆಚ್ಚು ಹಣ ಖರ್ಚು ಮಾಡಿ ಹೇಳ್ತಾ ಇರೋದು ನಾಯಿಗಳಿಗೆ ನಾನ್ ವೆಜ್ ಕೊಡೋದು ನೀವು 5,000 ನಾಯಿಗಳಿಗೇನೆ ನೀವು 2 ಕೋಟಿ ಅಂತ ತಗೊಳ್ಳಿ ಹೆಚ್ಚು ಕಡಿಮೆ. ಇನ್ನ 3 ಲಕ್ಷ ನಾಯಿಗಳಿಗೆ ಎಷ್ಟಾಗುತ್ತೆ ಸರ್? ನೋಡಿ, ಅವರು 1 ವರ್ಷಕ್ಕೆ ಎಷ್ಟಾಗುತ್ತೆ ಸರ್? 5 ವರ್ಷಕ್ಕೆ ಎಷ್ಟಾಗುತ್ತೆ ಸರ್? 3 ಲಕ್ಷಕ್ಕೆ ತಗೊಂಡಿರುವಂತದ್ದು ನೆಕ್ಸ್ಟ್ ಮುಂದಿನ ಬಜೆಟ್ಗೆ ಜಾಸ್ತಿ ತಗೊಂತಾರೆ. ಏರಿಕೆ ಆಗುತ್ತೆ ಹೊರತು. ಆಮೇಲೆ ಇಲ್ಲಿ ನೋಡಿ, BBMP ಇಲಾಖೆ ಒಪ್ಕೊಂತಿದೆ, ಸಣ್ಣ ಅಸಾಮರ್ಥ್ಯವನ್ನ ಒಪ್ಕೊಂತಾ ಇದೆ. ಏನು ಪ್ರಾಣಿಗಳ ಸಂಖ್ಯೆ, ಇವರು ನಾಯಿಗಳನ್ನ ಸಂತಾನಹರಣ ಮಾಡ್ತಿದ್ದಾರೆ, ಅದು ಒಂದು ಕಡೆ ಸ್ಕ್ಯಾಮ್ ಆಗ್ತಿದೆ. ಇನ್ನೊಂದು ಕಡೆ ನಾಯಿಗಳನ್ನ ಪೋಷಣೆ ಮಾಡ್ತಾರೆ. ಒಂದು ಕಡೆ ಪೋಷಣೆ ಮಾಡೋದಂತೆ ಮಾಂಸ ಕೊಟ್ಟು, ಇನ್ನೊಂದು ಕಡೆ ಹರಣ ಮಾಡೋದಂತೆ. ಇದು ಯಾವ
ನೀತಿ ಈಗ ನೀವ್ ಹೇಳ್ದಂಗೆ BBMP ಆಕ್ಟ್ ಅಲ್ಲಿ ಇದಿಲ್ವಾ ಸಂತಾನಹರಣ ಇದು ಈಗ ಬೀದಿ ನಾಯಿಗಳ ಕಾಟ ಬೆಂಗಳೂರಲ್ಲಿ ಜಾಸ್ತಿ ಇದೆ, ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಬೇಕು ಅಂತ ಜನರು ಒತ್ತಾಯ ಮಾಡ್ತಾ ಇದ್ದಾರೆ. ಅದು ಕಾಯ್ದೆಯಲ್ಲೂ ಕೂಡ ಇದೆ ಸಂತಾನಹರಣ ಮಾಡಬೇಕು ಅಂತ ಹೇಳ್ಬಿಟ್ಟು. ನೀವು ಸಂತಾನಹರಣ ಮಾಡೋದು ಬಿಟ್ಬಿಟ್ಟು ಮತ್ತೊಂದು ಕಡೆ ಪೋಷಣೆ ಮಾಡೋದು ಎಷ್ಟು ಸರಿ? ಈಗ ಹಾಗಾದ್ರೆ ಜನರಿಗಿಂತ ನಿಮ್ಗೆ ನಾಯಿಗಳು ಮುಖ್ಯ ಆಗುತ್ತೆ ಅಂತ ಪ್ರಶ್ನೆ ಬರುತ್ತಲ್ವಾ? ಇದು ನೋಡಿ, ಅನಿಮಲ್ ಬರ್ತ್ ಕಂಟ್ರೋಲ್ ಬಂದು ಆಗ್ತಾ ಇದೆ. ಓಕೆ, ಪಾಪ್ಯುಲೇಷನ್ ಅಂಡರ್ ಕಂಟ್ರೋಲ್ ಆಗಿದೆ. ಮತ್ತೆ ನೋಡಿ, ಇದು ಬಂದು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಎಲ್ಲ ಈಗ ರೀಸೆಂಟ್ಲಿ RDPRಗೆ ಸಹ ಆದೇಶ ಹೋಗಿದೆ. ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಸಹ ಬೀದಿ ನಾಯಿಗಳಿಗೆ ಆಪರೇಷನ್ ಮಾಡಬೇಕು. ಯಾಕಂದರೆ ಮೊದಲೆಲ್ಲ ಬೀದಿ ನಾಯಿನ ಸಾಯಿಸ್ಬಿಡ್ತಾ ಇದ್ರು, ಇವಾಗ ಸಾಯಿಸಂಗಿಲ್ಲ, ಆಪರೇಷನ್ ಮಾಡಬೇಕು. ಇದು ಎಲ್ಲ ಕಡೆ ಆಗ್ತಾ ಇದೆ. ಇದ್ರ ಜೊತೆಯಲ್ಲಿ ಇನ್ನೊಂದು ಭಾಗ ಬಂದು ವೆಲ್ಫೇರು. ಓಕೆ, ಆ ವೆಲ್ಫೇರ್ ಭಾಗದಲ್ಲಿ ಆಹಾರ ಹಾಕೋದು, ಇವ್ರೇನು ಆಹಾರ ಹಾಕೋದೇನು ಇವ್ರದ್ದು 2 ಕೋಟಿ ದೊಡ್ಡದಾಗಿ ಕಾಣ್ತದೆ ಸರ್. ಅನಿಮಲ್ ಲವರ್ಸು ಕೋಟಿ ಗಟ್ಟಲೆ ಖರ್ಚು ಮಾಡಿ, ನೀವು ಹೇಳೋದಲ್ಲ 3 ಲಕ್ಷ ನಾಯಿಗೆ ಇದೆ ಅಂತೇಳಿ. ಅದರಲ್ಲಿ ಇವರು BBMP 5,000 ನಾಯಿ ಅಂತಂದರೆ ಮಿಕ್ಕಿದೆಲ್ಲ ಬಂದು ಪಬ್ಲಿಕ್ ಆಗ್ತಾ ಇರೋದು. ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಉತ್ಕರ್ಷ್, ಥ್ಯಾಂಕ್ ಯು ಸೊ ಮಚ್ ಸರ್. ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.